ಪಾಪ ಮಾಡಿದ್ರೆ ಸೈತಾನ್ ಬಂದ್ಬಿಡ್ತಾನೆ, ಕುಡಿದ್ರೆ ಸೈತಾನ್ ಬಂದ್ಬಿಡ್ತಾನೆ, ಸಿಗರೇಟ್ ಸೇದಿದ್ರೆ ಸೈತಾನನ್ ಬಂದ್ಬಿಡ್ತಾನೆ, ವ್ಯಭಿಚಾರ ಮಾಡಿದ್ರೆ ಸೈತಾನ್ ನೋಡಿ, ಸೈತಾನನು ಬರೋದಕ್ಕೆ ಇವತ್ತು ಕ್ರೈಸ್ತರು ಇದು ಮಾಡಿದ್ರೆ ಸೈತಾನ್ ಬರ್ತಾನೆ, ಇದು ಮಾಡಿದ್ರೆ ಸೈತಾನ್ ಬರ್ತಾನೆ ಅಂತ ಹೇಳ್ತಾರೆ. ಆದರೆ ವಾಕ್ಯದೊಂದಿಗೆ ಸೈತಾನ್ ಬರ್ತಾನೆ ಅಂತ ಯಾರಿಗೂ ಗೊತ್ತಿಲ್ಲ. ಇವತ್ತು ಪಾಸ್ಟರ್ ನನ್ನ ಪಾಕೆಟೇ ಖಾಲಿ, ನೋ ಪ್ರಾಬ್ಲಮ್. ಪಾಸ್ಟರ್ ನನ್ನ ಕೈ ಖಾಲಿ, ನೋ ಪ್ರಾಬ್ಲಮ್. ಆದರೆ ಖಾಲಿ ಇರೋದನ್ನು ತುಂಬಿಸೋ ದೇವರು ನನ್ನ ಜೊತೆ ಇದ್ದಾರೆ ಅಂತ ಯೋಚನೆ ಮಾಡ್ತಾನೇ ಇರೋದು ಒಂದು ದಿವಸ ತುಂಬುತ್ತೆ. ಇವತ್ತು ನಮ್ಮ ಪ್ರಾಬ್ಲಮ್ ಏನು ಗೊತ್ತಾ? ಕೈಯಲ್ಲೂ ಖಾಲಿ, ಜೋಬಲ್ಲೂ ಖಾಲಿ, ತಲೆಯಲ್ಲೂ ಖಾಲಿ. ನೋಡಿ, ಅವ್ನಿಗೆ ಗೊತ್ತು ನನ್ನ ದೇವರು ಆಕಾಶ ಭೂಮಿನ ಸೃಷ್ಟಿ ಮಾಡಿದಂಥ ದೇವರು. ನಿಮ್ಮ ದೇವರು ಕಾಯಿಲೆಗಳನ್ನು ಕೊಡುವಂಥ ದೇವರು, ಹೊಡೆಯುವಂಥ ದೇವರು, ಬಡಿಯುವಂಥ ದೇವರು. ಅಬ್ರಾಹ್ಮ ನೋಡಿದಂಥ ದೇವ್ರು ಏನು ಗೊತ್ತಾ? ಆಕಾಶ ಭೂಮಿಯನ್ನು ನಿರ್ಮಿಸಿದಂಥ ದೇವ್ರ ಕಡೆಗೆ ನಾನು ಕೈ ಎತ್ತಿದ್ದೀನಿ. ನನ್ನ ದೇವರು ನನ್ನನ್ನು ಐಶ್ವರ್ಯವಂತನಾಗಿ ಮಾಡ್ತಾರಪ್ಪ ಅಂತ ರಾಜನಿಗೆ ಸವಾಲಿಡ್ತಾನೆ. ನೋಡಿ, ಒಂದು ಅರಸನ ಹತ್ರ ಸವಾಲಿಟ್ಟು ಹೇಳ್ತಾನೆ, ನನ್ನ ದೇವರು ನನ್ನನ್ನು ಐಶ್ವರ್ಯವಂತನಾಗಿ ಮಾಡ್ತಾರೆ. ದಟ್ ಈಸ್ ಮೈ ಗಾಡ್. Abraham saw God as a rich God. In New Covenant, I and you should see God as a rich dad. ಅಬ್ರಾಹ್ಮನಿಗೆ ಗಾಡು, ನನಗೂ ನಿನಗೂ ಡ್ಯಾಡ್. ಅಬ್ರಾಹ್ಮನಿಗೆ ದೇವರು ರಿಚ್ ಗಾಡ್ ಆಗಿ ನೋಡ್ದ, ನನಗೂ ನಿನಗೂ ದೇವರು ರಿಚ್ ಡ್ಯಾಡ್ ಅಪ್ಪ. ಗಾಡೇ ಇಷ್ಟು ಆಶೀರ್ವದಿಸ್ಬೇಕಾದ್ರೆ ಡ್ಯಾಡ್ ಎಷ್ಟು ಆಶೀರ್ವದಿಸ್ಬೇಕು. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ವಾಕ್ಯ ಅನ್ನೋದು ಒಂದು ಬೀಜ ಇದ್ದಂಗೆ. ಮಾರ್ಕನಿಗೆ ಬರೆದ ಪುಸ್ತಕ 4ನೇ ಅಧ್ಯಾಯ 3ನೇ ವಾಕ್ಯ. ದ ಬುಕ್ ಆಫ್ ಮಾರ್ಕ್ ಚಾಪ್ಟರ್ 4 ವರ್ಸ್ 3. ಕೇಳಿರಿ, ಬಿತ್ತುವವನು ಬಿತ್ತುವುದಕ್ಕೆ ಹೊರಟನು. ಬಿತ್ತುವವನು ಬಿತ್ತುವುದಕ್ಕೆ ಹೊರಟನು. ಈಗ ಯಾವುದು ಬೀಜ, ಯಾವುದು ನೆಲ? ನೆಲ ಅಂದರೆ ಯಾವುದು ಅಂದರೆ ಹೃದಯ ಅಂತ ಸತ್ಯವೇದ ಹೇಳುತ್ತೆ. ಸೀಡು, ಬೀಜ ಯಾವುದು ಅಂದರೆ ವಾಕ್ಯ ಅಂತ ಹೇಳುತ್ತೆ. ಈಗ ನಿಮ್ಮ ಹೃದಯಕ್ಕೆ ಏನು ಬೇಕು ಅಂದರೆ ವಾಕ್ಯ ಆಗ್ತಾ ಇರಬೇಕು. ನೋಡಿ, ಒಂದನ್ನು ಚೆನ್ನಾಗಿ ತಿಳ್ಕೊಳ್ಳಿ, ನಾವು ಎಂಥ ವಾಕ್ಯನ ಹಾಕ್ತೀವೋ ಹಾಗೆ ನಾವು ಜೀವಿಸೋದಕ್ಕೆ ಸಾಧ್ಯ. ಭೂಮಿಗೆ ಏನು ಹಾಕ್ತೀವೋ ಅದೇ ಬೆಳೆಯೋದು. ಅರ್ಥ ಆಯ್ತಲ್ಲ? ಟೊಮೊಟೊ ಹಾಕ್ಬಿಟ್ಟು ಈರುಳ್ಳಿ ಬಂದಿಲ್ಲ ಅಂತ ಎದುರು ನೋಡಬಾರ್ದು ಅಲ್ವಾ? ನಾವು ಏನು ಹಾಕ್ತೀವೋ ಅದೇ ಬರೋದು. ಅದೇ ರೀತಿಯೇ ನಿಮ್ಮ ಹೃದಯಕ್ಕೆ ಏನು ಹಾಕ್ತೀರಾ, ಎಂಥದ್ದು ಹಾಕ್ತೀರಾ ಅನ್ನೋದು ಮುಖ್ಯ. ನೀವೇನು ಆಗ್ತಿರೋ ನಿಮ್ಮ ಲೈಫ್ ಹಂಗೆ ಇರುತ್ತೆ. ನೋಡಿ, ಪ್ರಾಸ್ಪರಿಟಿ, ಆಶೀರ್ವಾದ, ಅಭಿವೃದ್ಧಿ, ಇದ್ರ ಬಗ್ಗೆನೇ ಕೇಳ್ತಾರೆ, ಅಭಿವೃದ್ಧಿ ಆಗುತ್ತೆ. ಒಬ್ಬ ಮನುಷ್ಯ ಆರೋಗ್ಯವಾಗಿರಬೇಕು ಅಂದರೆ ಗುಣ ಆಗೋದ್ರ ಬಗ್ಗೆ ವಾಕ್ಯನ ಕೇಳ್ತಾನೇ ಇರಬೇಕು. ನೋಡಿ, ಗುಣ ಆಗ್ತಾನೆ. ಆ ರೀತಿ ದರಿದ್ರದ ಬಗ್ಗೆನೇ ಕೇಳ್ತಾ ಇದ್ರೆ ಬೇಗ ದರಿದ್ರಕ್ಕೆ ಬಂದ್ಬಿಡ್ತಾನೆ. ದೇವದ ಬಗ್ಗೆನೇ ಮಾತಾಡ್ತಾ ಇದ್ರೆ ಬೇಗ ಬಂದ್ಬಿಡ್ತಾನೆ ದೇವ. ಅಮಾವಾಸ್ಯೆ ಬಗ್ಗೆನೇ ಮಾತಾಡ್ತಾ ಇದ್ರೆ ಅಮಾವಾಸ್ಯದಲ್ಲಿ ನೋಡಿ, ಕೆಲವರು ಹೇಳ್ತಾರೆ ಅಮಾವಾಸ್ಯೆ ಆದರೆ ಗೊತ್ತಿಲ್ಲ ಪಾಸ್ಟರ್, ಏನಾದರೂ ನಮ್ಮ ಮನೇಲಿ ರಕ್ತ ಗಾಯ ಆಗೇ ಆಗುತ್ತೆ, ರಕ್ತ ಬಂದ್ಬಿಡ್ತೈತೆ ಅಮಾವಾಸ್ಯೆಯಲ್ಲಿ. ಆಕ್ಸಿಡೆಂಟ್ ಆಗಿಬಿಡುತ್ತೆ, ಅಥವಾ ಹೊಡೆದಾಟ ನಡೆಯುತ್ತೆ, ನಮ್ಮ ಮನೇಲಿ ಜಗಳ ನಡೆಯುತ್ತೆ. ಎಲ್ಲ ಅಮಾವಾಸ್ಯೆಗೂ ಈಗ ಹಾಗೇ ಆಗುತ್ತೆ. ಅಂದರೆ ನೆಕ್ಸ್ಟ್ ಅಮಾವಾಸ್ಯೆಗೆ ಇವ್ರು ರೆಡಿ ಅವ್ರು ಇವಾಗಲೇ. ನಮಗೆ ಅಮಾವಾಸ್ಯೆ ಅನ್ನೋದು ಜ್ಞಾಪನನೇ ಇರಲ್ಲ. ನಾವು ಅಮಾವಾಸ್ಯೆ ಬಗ್ಗೆ ನೋಡೋದೇ ಇಲ್ಲ. ಯಾಕೋದಾ? ನನ್ನ ನಂಬಿಕೆ ಹಂಗೆ. ಕೆಲವರು ಅಮಾವಾಸ್ಯೆನ ರೌಂಡ್ ಮಾರ್ಕ್ ಮಾಡಿಕೊಂಡು ಆ ಡೇಟ್ ಕಾಯ್ತಾ ಇರ್ತಾರೆ ಪ್ರೇಯರ್ ಮಾಡಬೇಕು ಅಂತ. ಏನಕ್ಕೆ ವಿಶೇಷವಾದಂಥ ಪ್ರೇಯರ್? ಅದಕ್ಕೆ ಅಮಾವಾಸ್ಯೆ ಪ್ರೇಯರ್ ಏನಕ್ಕಪ್ಪ? ಇಲ್ಲ, ಅವತ್ತೊಂದು ದಿವಸ ಸೈತಾನ್ನ ಬಿಚ್ಚಿಬಿಟ್ಟಿರ್ತಾರೆ, ಮಿಕ್ಕಿದ ದಿವಸ ಕಟ್ಟಿಬಿಟ್ಟಿರ್ತಾರೆ. ಏನು ಬೀದಿನ ಅಂದ್ಕೊಂಡಿದ್ದೀರೇನು? ಕೆಲವ್ರ ಹತ್ರ ಇಲ್ಲ ಪಾಸ್ಟರ್, ಅವತ್ತೆಲ್ಲ ಬಿಚ್ಚಿಬಿಟ್ಟಿರ್ತಾರೆ, ಅದು ಅಲ್ಲಲ್ಲಿ ಓಡಾಡ್ತಾ ಇರ್ತೈತೆ ಅಮಾವಾಸ್ಯೆಗೆ. ಅಪ್ಪ, ನೀನು ಫಸ್ಟು ನಿನ್ನ ಬುದ್ಧಿನ ಸ್ವಲ್ಪ ಚೇಂಜ್ ಮಾಡ್ಕೊಬೇಕು. ರೈಟ್. ಈಗ ನಾವು ಏನನ್ನು ಕೇಳ್ತೀವೋ ನಮ್ಮ ಲೈಫ್ ಹಂಗೆ ಇರುತ್ತೆ. ನಾನು ಯಾಕೆ ಪ್ರಾಸ್ಪರಿಟಿ ಬಗ್ಗೆ ಮಾತಾಡ್ತಾ ಇರ್ತೀನಿ, ಅಭಿವೃದ್ಧಿ ಬಗ್ಗೆ ಮಾತಾಡ್ತಾ ಇರ್ತೀನಿ, ದೀರ್ಘಾಯುಷ್ ಬಗ್ಗೆ ಮಾತಾಡ್ತಾ ಇರ್ತೀನಿ, ಚೆನ್ನಾಗಿರ್ತೀರ ಅಂತ ಯಾಕೆ ಮಾತಾಡ್ತಾ ಇರ್ತೀನಿ ಅಂದರೆ ನಾನು ಏನು ಮಾತಾಡ್ತೀನೋ ನಿಮ್ಮ ಲೈಫ್ ಹಂಗೆ ಇರುತ್ತೆ. ಚೆನ್ನಾಗಿರ್ತೀರಾ ಅಂತ ಇವತ್ತೆಷ್ಟು ಟೆಸ್ಟ್ ಮನೀಸ್ ಕೇಳ್ತೀನಿ, ಎಷ್ಟು ಊರುಗಳಿಂದ, ಎಲ್ಲ ಕಡೆಯಿಂದ ನನಗೆ ವಾಟ್ಸಪ್ ಮಾಡ್ತಾರೆ, ಫೋನ್ ಮಾಡ್ತಾರೆ. ಪಾಸ್ಟರ್, ಇವತ್ತು ನಿಮ್ಮ ಮೆಸೇಜ್ ಕೇಳಿದ್ರಿಂದ, ಯಾವಾಗ ನಾವು ನಿಮ್ಮ ಮೆಸೇಜ್ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ವೋ ಆವಾಗಿಂದ ನಮ್ಮ ಲೈಫ್ ಚೆನ್ನಾಗಿದೆ ಪಾಸ್ಟರ್, ನಾವು ಅಭಿವೃದ್ಧಿ ಆಗ್ತಾಯಿದ್ದೀವಿ, ಚೆನ್ನಾಗಿದ್ದೀವಿ, ಈಗ ನಮ್ಮ ಕುಟುಂಬ ಚೆನ್ನಾಗಿದೆ, ನಮ್ಮ ಮಕ್ಕಳು ಚೆನ್ನಾಗಿದ್ದಾರೆ. ನೋಡಿ, ಯಾಕೆ ಗೊತ್ತಾ? ಚೆನ್ನಾಗಿರ್ತೀರಾ ಅಂತ ಮಾತಾಡಿ ನಾನು ರಿಸಲ್ಟ್ ಕೇಳ್ತಾ ಇದ್ದೀನಿ. ಅದೇ ರೀತಿಯೇ ಪ್ರಾಸ್ಪರಿಟಿ ಬಗ್ಗೆ ಮಾತಾಡ್ತೀನಿ. ಆ ಪ್ರಾಸ್ಪರಿಟಿ ಬಂದ್ಬಿಡ್ತು ಪಾಸ್ಟರ್, ಇವತ್ತು ನಾವು ಚೆನ್ನಾಗಿದ್ದೀವಿ ಅಂತ ಹೇಳೋ ಥರ ಈ ವಾಕ್ಯ ಖಂಡಿತವಾಗಲೂ ಮಾಡುತ್ತೆ. ಈಗ ಎಂಥ ವಾಕ್ಯಗಳನ್ನು ಕೇಳ್ತೀವಿ ಅನ್ನೋದು ಭಾಳ ಮುಖ್ಯ. ಸೊ ಯಾವುದನ್ನು ಬಿತ್ತುತ್ತೀವಿ?
ಸೊ ನೀವೆಲ್ಲ ನೆಲ ಇದ್ದಂಗೆ. ಈಗ ನೋಡಿ ಏಕರ್ ಲೆಕ್ಕದಲ್ಲಿ ಇದೆ ನೆಲಗಳು ಇವಾಗ ನನಗೆ. ಎಷ್ಟು ನೆಲ ಇದೆ? ಏಕರ್ಸ್ ಇದೆ. ನಮ್ಮ ಚರ್ಚಲ್ಲಿ ಮಾತ್ರ ಅಲ್ಲ, ಹೊರಗಡೆ ಆನ್ಲೈನಲ್ಲೂ ಏಕರ ಲೆಕ್ಕದಲ್ಲಿ ಇದೆ. ನಾನು ಬೀಜ ಹಾಕ್ತಾನೇ ಇದ್ದೀನಿ. ಒಂದು ದಿವಸ ಎಲ್ಲ ಪೈರನ್ನು ಕೊಯ್ಯುವಂಥ ಸಮಯ ಬರುತ್ತೆ. ಪ್ರೈಸ್ ಲಾಟ್. ಈಗ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಜೀವಿಸ್ಬೇಕಾದ್ರೆ ಜಯಿಸಿದ್ದು ಹೇಗೆ ಅಂದರೆ ವಾಕ್ಯದಿಂದನೇ. ಸೊ ಒಂದೊಂದು ಕ್ರೈಸ್ತರು, ಒಬ್ಬೊಬ್ಬ ಕ್ರೈಸ್ತನು ನಮ್ಮ ಜೀವಿತದಲ್ಲಿ ಒಂದು ಜಯಕರವಾದಂಥ ಜೀವಿತ ಜೀವಿಸಬೇಕಂದ್ರೆ ವಿ ನೀಡ್ ದ ವರ್ಡ್ ಆಫ್ ಗಾಡ್. ಎಷ್ಟು ಜನ ಹೌದು ಅಂತೀರಾ? ಆಮೇನ್. ಸೊ ವರ್ಡ್ ಅನ್ನೋದು, ವಾಕ್ಯ ಅನ್ನೋದು ನಮ್ಮ ಲೈಫಲ್ಲಿ ಭಾಳ ಇಂಪಾರ್ಟೆಂಟ್ ಆದಂಥ ಒಂದು ಕಾರ್ಯ. ಸೈತಾನನು ಹೇಗೆ ಬರ್ತಾನೆ ಅಂದರೆ, ಕೆಲವರು ಹೇಳ್ತಾರೆ ಸಿನಿಮಾ ನೋಡಿದ್ರೆ ಸೈತಾನ ಅಟ್ಯಾಕ್ ಮಾಡ್ತಾನೆ. ಯಾವುದ್ರ ಮೂಲಕ ಬರ್ತಾನಂತೆ ಸೈತಾನನು? ಸಿನಿಮಾ ಮೂಲಕ ಬರ್ತಾನೆ. ಪಾಪ ಮಾಡಿದ್ರೆ ಸೈತಾನ್ ಬಂದ್ಬಿಡ್ತಾನೆ, ಕುಡಿದ್ರೆ ಸೈತಾನ್ ಬಂದ್ಬಿಡ್ತಾನೆ, ಸಿಗರೇಟ್ ಸೇದಿದ್ರೆ ಸೈತಾನನ್ ಬಂದ್ಬಿಡ್ತಾನೆ, ವ್ಯಭಿಚಾರ ಮಾಡಿದ್ರೆ ಸೈತಾನ್ ನೋಡಿ, ಸೈತಾನನು ಬರೋದಕ್ಕೆ ಇವತ್ತು ಕ್ರೈಸ್ತರು ಇದು ಮಾಡಿದ್ರೆ ಸೈತಾನ್ ಬರ್ತಾನೆ, ಇದು ಮಾಡಿದ್ರೆ ಸೈತಾನ್ ಬರ್ತಾನೆ ಅಂತ ಹೇಳ್ತಾರೆ. ಆದರೆ ವಾಕ್ಯದೊಂದಿಗೆ ಸೈತಾನ್ ಬರ್ತಾನೆ ಅಂತ ಯಾರಿಗೂ ಗೊತ್ತಿಲ್ಲ. ನಾವು ಕೇಳಿರೋದೆಲ್ಲ ಸೈತಾನನ್ ಬಂದ್ಬಿಡ್ತಾನೆ, ಹುಷಾರ್, ಕೋಪ ಮಾಡ್ಕೊಬೇಡ, ಸೈತಾನ್ ಬಂದ್ಬಿಡ್ತಾನೆ. ಸೊ ಸೈತಾನನು ಬರೋದಕ್ಕೆ ಅನೇಕ ದಾರಿಗಳನ್ನು ಕ್ರೈಸ್ತರು ಹೇಳ್ಕೊಟ್ರೆ ಹೊರತು ಬೈಬಲಲ್ಲಿ ಏನು ಹೇಳುತ್ತೆ ಅಂದರೆ, ಅದೇ ಮತ್ತಾಯನಿಗೆ ಬರೆದ ಪುಸ್ತಕ 4ನೇ ಅಧ್ಯಾಯ 6ನೇ ವಾಕ್ಯಕ್ಕೆ ಹೋಗೋಣ. ದ ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 4 ವರ್ಸ್ 6. ನೀನು ದೇವರ ಮಗನಾಗಿದ್ದರೆ ಕೆಳಕ್ಕೆ ಧುಮುಕು, ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು. ನಿನ್ನ ಕಾಲು ಕಲ್ಲಿಗೆ ತಗಲಿತೆಂದು ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು ಎಂಬುದಾಗಿ ಬರೆದದೇ ಅಲ್ಲ ಎಂದು ಹೇಳಿದನು. ಬರೆದದೇ ಅಲ್ಲ ಎಂದು ಹೇಳಿದನು. ಯಾರು ಹೇಳಿದ್ದು ಇದನ್ನ? ಯಾರು ಹೇಳಿದ್ದು? ಯೇಸು ಸ್ವಾಮಿ ಹತ್ರ. ಸೈತಾನನು. ಅಂದರೆ ಸೈತಾನನು ಯೇಸು ಕ್ರಿಸ್ತನ ಹತ್ರ ಹೆಂಗೆ ಬಂದಿದ್ದಾನೆ? ಧೂಮಪಾನದ ಮುಖಾಂತರ, ಬಾಟ್ಲ್ ಮುಖಾಂತರ, ವ್ಯಭಿಚಾರದ ಮುಖಾಂತರ, ಈ ರೀತಿ ಬಂದಿಲ್ಲ. ವಾಕ್ಯದ ಮುಖಾಂತರನೇ ಬಂದು ಯೇಸು ಸ್ವಾಮಿ ಹತ್ರ ಮಾತಾಡ್ತಾನೆ. ಅಂದರೆ ವಾಕ್ಯನಿಟ್ಕೊಂಡೇ ಅವನು ಜನರ ತಲೆಯನ್ನು ಕೆಡಿಸೋದು. ಸೊ ಸೈತಾನನು ಬರೋದು ಪಾಪಗಳಿಂದ ಮಾತ್ರ ಅಲ್ಲ, ವಾಕ್ಯದೊಂದಿಗೂ ಬರ್ತಾನೆ, ಆದರೆ ತಪ್ಪಾದ ವಾಕ್ಯದೊಂದಿಗೆ ಬರ್ತಾನೆ. ರಾಂಗ್ ಪ್ರೀಚಿಂಗ್. ಅದಕ್ಕೆ ಪ್ರೀಚ್ ಮಾಡೋರೆಲ್ಲ ಕರೆಕ್ಟಾಗಿ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಬಿಡ್ಬಾರ್ದು. ಕೆಲವರು ಬೈಬಲ್ ಮುಖಾಂತರನೇ ನಮ್ಮನ್ನು ತಲೆ ಕೆಡಿಸ್ಬಿಡ್ತಾರೆ. ನಾವು ವಾಕ್ಯನ ಕೇಳಿನೇ ಎಷ್ಟೋ ವರ್ಷ ಬಂಧನದಲ್ಲಿ, ಬಾಂಡೇಜಲ್ಲಿ ಇದ್ದಿದ್ದೀವಿ. ಎಷ್ಟೋ ವರ್ಷ ಬಾಂಡೇಜಲ್ಲಿ ಇದ್ವಿ. ನಿಜವಾದ ಸಂತೋಷ, ಬಿಡುಗಡೆ, ಫ್ರೀಡಮು, ಸಮಾಧಾನ ಇದರೆಲ್ಲ ಯಾರು ಹೇಳ್ಕೊಟ್ಟಿಲ್ಲ. ನಾನು ಲೋಕದಲ್ಲಿ ಇದ್ದಿದ್ದಕ್ಕಿಂತ ಕ್ರೈಸ್ತನಾಗಿ ರಕ್ಷಣೆ ಹೊಂದಿದ ಮೇಲೇ ಜೀವನದಲ್ಲಿ ಭಯ ಅನ್ನೋದು ಗೊತ್ತಾಯಿತು. ಬಿಡುಗಡೆ ಇಲ್ಲ, ಸಂತೋಷ ಇಲ್ಲ. ನಾನು ಅವಾಗ ಏನು ಯೋಚನೆ ಮಾಡ್ತಾಯಿದ್ದೆ ಅಂದರೆ, ಆಚೆ ಇದ್ದಿದ್ರೆ ಎಷ್ಟೋ ಸಂತೋಷವಾಗಿದ್ದಿರ್ಬೋದಾಯ್ತಲ್ಲ, ಯಾಕೆ ತಾನೇ ಕ್ರೈಸ್ತನಾದು? ನಮಗೇನಂದರೆ ಕ್ರೈಸ್ತರಾಗ್ಬಿಟ್ರೆ ನಗಿಬಾರ್ದು, ಕ್ರೈಸ್ತರಾಗ್ಬಿಟ್ರೆ ಸಂತೋಷವಾಗಿರಬಾರ್ದು, ಕ್ರೈಸ್ತರಾಗ್ಬಿಟ್ರೆ ರಾಯಲಾಗಿ ಬಾಳಬಾರ್ದು, ಕ್ರೈಸ್ತರಾಗ್ಬಿಟ್ರೆ ಜೋಕ್ ಮಾಡಬಾರ್ದು, ಕ್ರೈಸ್ತರಾಗ್ಬಿಟ್ರೆ ಹಿಂಗೆ ಇರಬೇಕು, ನಾವು ಅಲ್ಲಿ ನೋಡಬಾರ್ದು, ಇಲ್ಲಿ ನೋಡಬಾರ್ದು, ಪರಿಶುದ್ಧವಾಗಿ ಹಿಂಗೆ ಅಂತ ಏನೇನೋ ಹೇಳಿ ನಮ್ಮ ತಲೆ ಕೆಡಿಸ್ಬಿಟ್ಟು ಏನಪ್ಪ ಅಂದ್ಬಿಟ್ರೆ ನಮಗೆ ಜೈಲಲ್ಲಿ ಆಗ್ದಂಗೆ ಇದ್ಬಿಡ್ತು ಕ್ರಿಸ್ಟಿಯಾನಿಟಿ. ಹಿಂಗಿರಬೇಕು, ಹಂಗಿರ್ಬೇಕು ನೋಡಿ, ನಿಜವಾದ ಬಿಡುಗಡೆನ ಕಳ್ಕೊಂಬಿಟ್ಟು ಅವ ನಾವೇನು ಯೋಚನೆ ಮಾಡಿದ್ವಿ ಅಂದರೆ, ಆಚೆ ಇದ್ದಾಗ ಜಾಲಿ ಇದ್ದೀವಪ್ಪ, ಒಳಗಡೆ ಬಂದಿದ್ದ ತಕ್ಷಣ ನಾವು ಒಂದು ಬಾಂಡೇಜಲ್ಲಿ ಬಂದುಬಿಟ್ವಿ ಅಂತ. ಆದರೆ ಹೊರಗಡೆ ಇರೋದಕ್ಕಿಂತ ಒಳಗಡೆ ಇರುವಂಥ ಸಂತೋಷ ಏನಂತ ಜನ ನಮ್ಗೆ ಹೇಳ್ಕೊಟ್ಟೇ ಇಲ್ಲ. ಇವತ್ತು ನಾನೇನು ಹೇಳ್ತೀನಿ ಗೊತ್ತಾ? ಹೊರಗಡೆ ಇರೋದಕ್ಕಿಂತ ಚರ್ಚಲ್ಲಿ, ವಾಕ್ಯದಲ್ಲಿ ಇರುವಂಥ ಸಂತೋಷ ಈ ಲೋಕದಲ್ಲಿ ನಿನಗೆಲ್ಲೂ ಸಿಗಲ್ಲ. ನೋಡಿ, ಮಾರ್ಕನಿಗೆ ಬರೆದ ಪುಸ್ತಕ 4ನೇ ಅಧ್ಯಾಯ 15ನೇ ವಾಕ್ಯ. ದ ಬುಕ್ ಆಫ್ ಮಾರ್ಕ್ ಚಾಪ್ಟರ್ 4 ವರ್ಸ್ 15. ಕೆಲವರು ವಾಕ್ಯವನ್ನು ಕೇಳಿದ ಕೂಡಲೇ ಸೈತಾನನು ಬಂದು ಅವರಲ್ಲಿ ಬಿತ್ತಿದ್ದ ವಾಕ್ಯವನ್ನು ತೆಗೆದು ಬಿಡುತ್ತಾನೆ. ಸೈತಾನನು ಯಾವಾಗ ಬರ್ತಾನಂತೆ? ವಾಕ್ಯವನ್ನು ಕೇಳಿದ ಕೂಡಲೇ ಬರ್ತಾನಂತೆ. ಯಾಕೆ ಸ್ವಲ್ಪ ಲೇಟಿಗೆ ಬರಬಾರ್ದು? ಕೇಳಿದ ಕೂಡಲೇ ಬಂದ್ಬಿಡ್ತಾನಂತೆ. ಹಂಗಾದ್ರೆ ಪಾಸ್ಟರ್ ಇವಾಗ ವಾಕ್ಯ ಹೇಳ್ತಾ ಇದ್ರೆ ಇಲ್ಲೇ ಸುತ್ತಲೂ ಸೈತಾನ್ ನಿಂತವ್ರ ಅಂತ ಕೇಳಬಾರ್ದು. ಅದು ಯಾವ ರೀತಿ ಸೈತಾನ್ ಎತ್ತಾನೆ ಅಂತ ನಾನು ಇವತ್ತು ಆ ಮೆಸೇಜ್ ಇಲ್ಲ, ನಾನು ಬರುವಂಥ ದಿನಗಳಲ್ಲಿ ಹೇಳ್ತೀನಿ ಹೇಗೆ ಅದನ್ನು ಎತ್ತಾನೆ ಅಂತ.
ಓಕೆನಾ, ರೈಟ್. ಈಗ ಬೈಬಲ್ ಈ ರೀತಿ ಹೇಳುತ್ತೆ, ಇಮಿಡಿಯೇಟ್ಲಿ ಸೇಟನ್ ಕಮ್ಸ್. ವೆನ್ ವಿಲ್ ಹಿ ಕಮ್? ಯಾವಾಗ ಬರೋದು ಅವನು? ವೆನ್ ವಿ ಹಿಯರ್ ದ ವರ್ಡ್, ಕೇಳಿದ ಕೂಡಲೇ, ಕೇಳಿದ ತಕ್ಷಣ ಬರ್ತಾನಂತೆ. ಏನಕ್ಕೆ ಕೇಳಿದ ಕೂಡಲೇ ಬರ್ತಾನಂದರೆ, ವಾಕ್ಯ ಬಂದ್ಬಿಡ್ತು ಅಂದರೆ ಅವನಿಗೆ ಗೊತ್ತು, ಈ ವಾಕ್ಯ ಇನ್ನೂ ಇವನು ಒಳಗಡೆ ಕೆಲಸ ಮಾಡಿದ್ರೆ ಇವನು ಬೇರೆ ಲೆವೆಲ್ಗೆ ಹೊರಟೋಗ್ತಾನೆ. ವಾಕ್ಯನ ಕೇಳೋದಕ್ಕೆ ವಿಶ್ವಾಸಿ ಕೂಡಲೇ ಬರ್ತಾನೋ ಇಲ್ವೋ, ಸೈತಾನ್ ಬರ್ತಾನೆ. ಅಂದರೆ ವಿಶ್ವಾಸಿಗಿರೋದಕ್ಕಿಂತ ವಿಶ್ವಾಸ ಸೈತಾನನಿಗೆ ಉಂಟು. ಅರ್ಥ ಆಯ್ತಲ್ಲ? ಬಿಲಿವರ್ಸು ಇಷ್ಟು ನಂಬ್ತಾರೋ ಇಲ್ವೋ, ಸೈತಾನ್ ನೋಡಿ ನಂಬ್ತಾನೆ. ಯಾಕೆ ಗೊತ್ತಾ? ಇವನ ಹತ್ರ ವಾಕ್ಯ ಬಿಟ್ಬಿಟ್ರೆ ಇವನು ಬೇರೆ ಲೆವೆಲ್ ಆಗ್ಬಿಡ್ತಾನಂತ ಯಾರಿಗೆ ನಂಬಿಕೆ ಐತೆ? ಸೈತಾನನೇ ನಂಬಿಕೆ ಐತೆ. ಇದೇ ನಂಬಿಕೆ ನಮ್ಮ ಜನರಿಗಿಲ್ಲ. ಅವ್ರೇನು ಹೇಳ್ತಾರೆ ಗೊತ್ತಾ? ಏನು ವಾಕ್ಯ ಕೇಳೋದು, ಹೋಗಿ ಪಾಸ್ಟರ್, ಕೇಳಿ ಕೇಳಿ ಸಾಕಾಗ್ಬಿಟ್ಟಿದೆ, ಏನು ನಡೆಯುತ್ತೋ ಏನೋ. ನೋಡಿ, ಇವ್ರಿಗೆ ಇಷ್ಟು ಸೈತಾನ್ ಭಯ ಪಡ್ತಾನೆ, ವಾಕ್ಯ ಎಲ್ಲಪ್ಪ ಇವ್ರೊಳಗಡೆ ಕೆಲಸ ಮಾಡಿಬಿಡುತ್ತೋ ಅಂತ ಹೇಳಿ ಸೇಟನ್ ಕಮ್ಸ್ ಇಮಿಡಿಯೇಟ್ಲಿ ಟು ಟೇಕ್ ಅವೇ ದ ವರ್ಡ್. ಅವನು ಗೊತ್ತು, ಈ ವಾಕ್ಯ ಬಿಟ್ಬಿಡೋದು, ಇವನೊಳಗಡೆ ಬಿಟ್ಬಿಡ್ಬಾರ್ದು, ಈ ವಾಕ್ಯ ಇವನೊಳಗಡೆ ಕೆಲಸ ಮಾಡಿಬಿಡುತ್ತೆ ಅಂತ ಸೈತಾನನು ಭಯ ಪಡ್ತಾನಂತೆ. ಅದಕ್ಕೆ ಅವನು ಕೆಲಸ ಮಾಡುವಂಥ ವಿಧಗಳೆಲ್ಲ ಯಾವ ರೀತಿ ಗೊತ್ತಾ? ರಾಂಗ್ ಥಾಟ್ಸ್ನ ಒಳಗಡೆ ಹಾಕ್ಬಿಡೋದು, ರಾಂಗ್ ಟೀಚಿಂಗ್, ರಾಂಗ್ ಪ್ರೀಚಿಂಗ್. ನೋಡಿ, ಮೋಶೆ ಒಬ್ಬ ಪ್ರಸಂಗ ಮಾಡಿ 10 ಲಕ್ಷ 20 ಲಕ್ಷ ಜನನ ಐಗುಪ್ತ ದೇಶದಿಂದ ಕರ್ಕೊಂಬಂದ. ಅಲ್ಲಿ ಎಂಡಲ್ಲಿ ಇನ್ನೇನು ಹಾಲು ಜೇನು ಹರಿಯುವಂಥ ದೇಶಕ್ಕೆ ಹೋಗೋದಕ್ಕಿಂತ ಮುಂಚೆ ಅಲ್ಲಿ 12 ಜನ ಹೋಗಿ ದೇಶ ನೋಡ್ಕೊಂಬ ಅಂತ ಕಳಿಸಿದ್ರು. ಆ 12 ಜನದಲ್ಲಿ 2 ಬಂದ್ಬಿಟ್ಟು ಪಾಸಿಟಿವ್ ಆನ್ಸರ್ ಕೊಡ್ತಾರೆ, ಚೆನ್ನಾಗಿದೆ, ನಾವು ಗೆಲ್ಬೋದು ಅಂತ. ಆದರೆ 10 ಜನ ಏನು ಮಾಡಿಬಿಡ್ತಾರೆ ಗೊತ್ತಾ? ಅಯ್ಯೋಯ್ಯೋ, ನಾವು ಅವ್ರ ಮುಂದೆ ಮಿಡ್ತೆಗಳ ಥರ ಇದ್ದೀವಿ, ನಾವು ಹೋದ್ರೆ ಅಲ್ಲಿ ಸಾಯೋದು ಗ್ಯಾರಂಟಿ, ಅಯ್ಯೋಯ್ಯೋ ನಮ್ಮ ಕೈಲಿ ಜಯಿಸೋಕ್ಕಾಗಲ್ಲ, ಇದು ಆಗೋದೇ ಇಲ್ಲ ಅಂತ ಹೇಳಿ 10 ಜನ ಪ್ರಸಂಗ ಲಕ್ಷಾಂತರ ಜನನ ಸಾಯಿಸ್ಬಿಡ್ತು. ಅದಕ್ಕೆ ರಾಂಗ್ ಪ್ರೀಚಿಂಗು, ತಪ್ಪಾದ ಪ್ರಸಂಗಗಳು, ನಾವು ಎಲ್ಲಿ ಚರ್ಚ್ಗೆ ಹೋಗ್ತಾ ಇದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಯಾವುದನ್ನು ಕೇಳ್ತಾ ಇದ್ದೀವಿ ಅನ್ನೋದು ಇಂಪಾರ್ಟೆಂಟ್. ಕೆಲವರು ಹೇಳ್ತಾರೆ, ಪಾಸ್ಟರ್ ನನ್ನ ಪಕ್ಕದಲ್ಲೇ ಒಂದು ಚರ್ಚ್ ಇದೆ, ಅಲ್ಲಿ ಹೋಗ್ತಾ ಇದ್ದೀನಿ, ಅದು ಬೇಗ ಮುಗಿಸ್ಬಿಡ್ತಾರೆ ಅಂತ ಅಲ್ಲಿ ಹೋಗ್ತಾ ಇದ್ದೀನಿ. ನೋಡಿ, ನಮ್ಮ ಸೌಕರ್ಯಕ್ಕೆ ತಕ್ಕ ಹಾಗೆ ಚರ್ಚ್ಗೆ ಹೋಗ್ಬಿಡ್ಬಾರ್ದು. ನಮಗೆ ಎಲ್ಲಿ ವಾಕ್ಯ ಬೆಳೆಸ್ತೈತೋ, ನಾವು ಎಲ್ಲಿ ವಾಕ್ಯನ ಕೇಳಿ ಬೆಳೀತಾ ಇದ್ದೀವೋ ಅಂಥ ಕಡೆ ಹೋಗ್ಬೇಕು. ದೂರ ಇದ್ರೂ ಪರವಾಗಿಲ್ಲ. ನಾನು ಯಾವಾಗಲೂ ಹೇಳೋದೇನು ಗೊತ್ತಾ? ದೂರ ಇದ್ದರೂ ಪರವಾಗಿಲ್ಲ, ನೀನು ಪೆಟ್ರೋಲ್ ಹಾಕ್ಕೊಂಡು ಬಸ್ ಇಟ್ಕೊಂಡು ಹೆಂಗೋ ಕಷ್ಟಪಟ್ಟಾದರೂ ಹೋಗ್ಬಿಡು. ಇಲ್ವಾ? ಈಗಿರುವಂಥ ವ್ಯವಸ್ಥೆಗಳು ಎಷ್ಟು ಚೆನ್ನಾಗಿದೆ. ನಾನೇನು ಹೇಳ್ತೀನಿ ಅಂದರೆ, ನೀನು ಹತ್ರ ಹೋಗಿ ಒಂದು ತಪ್ಪಾದ ಪ್ರಸಂಗ ಕೇಳೋದಕ್ಕಿಂತ ಖರ್ಚು ಮಾಡಿ ದೂರ ಹೋಗಿ ಒಂದು ಪ್ರಸಂಗ ಕೇಳು, ಒಳ್ಳೆಯದು. ಪಕ್ಕದಲ್ಲೇ ಒಂದು ತಪ್ಪಾದ ಪ್ರಸಂಗ ಕೇಳೋದಕ್ಕಿಂತ ನೀನು ತಪ್ಪಾದ ಪ್ರಸಂಗ ಕೇಳದೇ ಇದ್ದರೆ ಇನ್ನೂ ಉತ್ತಮ. ಆನ್ಲೈನಲ್ಲೇ ಕೇಳ್ಕೊಬೋದು. ಕೆಲವರು ಯೋಚನೆ ಮಾಡೋರು, ಏನು ಪಾಸ್ಟರ್ ನೀವು ಚರ್ಚ್ಗೆ ಹೋಗೋದೇ ಬೇಡ ಅಂತೀರಾ? ನಾನೇನು ಹೇಳ್ತೀನಿ, ತಪ್ಪಾದ ಪ್ರಸಂಗನ ಕೇಳೋದಕ್ಕಿಂತ ನೀನು ಆನ್ಲೈನಲ್ಲೇ ಪ್ರಸಂಗ ಕೇಳ್ಬಿಡ್ಬೋದು. ಹೆಂಗೆ ಪಾಸ್ಟರ್ ಮನೆಯಲ್ಲೇ ಕೇಳೋದು? ಫ್ಯಾಮಿಲಿಯಾಗಿ ಕುಂತ್ಕೊಳ್ಳಿ, 2 ಹಾಡಾಡಿ, ವರ್ಷಿಪ್ ಮಾಡಿ, ಟಿ ವಿಯಲ್ಲಿ ನಮ್ಮ ಪ್ರಸಂಗ ಕೇಳಿ, 3/4 ಅವರ್ 1 ಗಂಟೆ 1 ಅವರ್ ಪ್ರಸಂಗ ಆಗುತ್ತೆ. ಗೂಗಲ್ ಪೇ ಮಾಡಿ, ಕಾಣಿಕೆ ಇಲ್ಲೇ, ನನ್ನ ಮನೆವೇ ನನ್ನ ಕೊಂಡಾಡಂತ ಮುಗಿಸ್ಬಿಡಿ. ಭಾನುವಾರ ಆರಾಧನೆ ಮುಗಿದೋಯ್ತು. ನಾನೇನು ಹೇಳ್ತೀನಿ ಅಂದರೆ, ತಪ್ಪಾದ ಪ್ರಸಂಗ ಕೇಳೋದಕ್ಕಿಂತ ಇದು ಎಷ್ಟೋ ವಾಸಿ. ಸತ್ಯವೇದದಲ್ಲಿ ಈ ರೀತಿ ಹೇಳುತ್ತೆ ನೋಡಿ. ಈಗ ಸೈತಾನ್ ಏನು ಮಾಡ್ತಾನೆ ಗೊತ್ತಾ? ರಾಂಗ್ ವಾಕ್ಯನ, ರಾಂಗ್ ಪ್ರೀಚಿಂಗ್ನೆಲ್ಲ ಕೇಳಿ ಯಾವ ರೀತಿ ಹೇಳ್ಬಿಡ್ತಾರೆ ಅಂದರೆ, ಆಶೀರ್ವಾದ ದೇವರಿಂದ ಬರೋದಲ್ಲ ಅಂದ್ಬಿಡ್ತಾರೆ. ಒಂದು ಪೂರ್ವಕಾಲ ಕೃತ ಅಂತ 29ನೇ ಅಧ್ಯಾಯ 12ನೇ ವಾಕ್ಯ. ಪ್ರಭಾವ ಐಶ್ವರ್ಯಗಳು ನಿನ್ನ ಸನ್ನಿಧಿಯಿಂದ ಬರುತ್ತವೆ. ಪ್ರಭಾವವು ಐಶ್ವರ್ಯವು ನಿನ್ನ ಸನ್ನಿಧಿಯಿಂದ ಬರುತ್ತವೆ. ಬೋತ್ ರಿಚಸ್ ಆ್ಯಂಡ್ ಹಾನರ್ ಕಮ್ಸ್ ಫ್ರಮ್ ಗಾಡ್. ಹಂಗೆ ಪ್ರಭಾವವು
ಐಶ್ವರ್ಯವು ಎಲ್ಲಿಂದ ಬರ್ತೈತೆ ಅಂತೆ? ದೇವರಿಂದ ಬರ್ತದೆ. ಆದರೆ ಇವತ್ತು ನಮ್ಮ ಪ್ರಸಂಗ ಏನು ಗೊತ್ತಾ? ದೇವರಿಂದ ನಿನಗೆ ಕಾಯಿಲೆಗಳು ಬರುತ್ತೆ, ದೇವರಿಂದ ನಿನಗೆ ಕಷ್ಟ ಬರುತ್ತೆ, ದೇವರಿಂದ ನಿನಗೆ ಹೋರಾಟ ಬರುತ್ತೆ. ಈ ರೀತಿ ರಾಂಗ್ ಪ್ರೀಚಿಂಗ್ ಮಾಡಿ ಜನರನ್ನ ಯಾವುದಕ್ಕೆ ಪ್ರಿಪೇರ್ ಮಾಡಿ ಇಟ್ಟಿದ್ದಾರೆ ಅಂದರೆ, ಕಷ್ಟಕ್ಕೆ, ಆ ಕಷ್ಟನೆಲ್ಲ ಹೇಗೆ ಸಹಿಸ್ಕೊಬೇಕು ಅಂತ ಪ್ರಿಪೇರ್ ಮಾಡಿದ್ದಾರೆ ಹೊರತು ಆ ಕಷ್ಟನ ಎದುರಿಸಿ ನಿಲ್ಲು, ಇದು ದೇವರದಿಂದ ಬಂದದ್ದಲ್ಲ ಅಂತ ಹೇಳ್ಕೊಡೋದಕ್ಕೆ ಇವತ್ತು ಪ್ರೀಚಿಂಗ್ಗಳಿಲ್ಲ. ನೋಡಿ, ಯಾವುದು ದೇವ್ರ ಹತ್ರ ಬರೋದಿಲ್ಲ ಅಂತ ಹೇಳ್ಕೊಟ್ರೆ ತಾನೆ ಹೌದಪ್ಪ ಇದಕ್ಕೆ ವಿರುದ್ಧವಾಗಿ ನಾನು ನಿಲ್ಲಬೇಕು ಅನ್ನೋ ಯೋಚನೆ ಬರೋದು. ಯಾವುದು ದೇವರಿಂದ ಬರ್ತೈತೆ ಅಂತೆ, ಯಾವುದು ಸೈತಾನ್ ತೊಗೊಂಬರ್ತಾನೆ, ಯಾವುದು ಪರಿಸ್ಥಿತಿಗಳು ರಾಂಗ್ ಆಗಿ ನಮ್ಗೆ ಅಪೋಸಿಟ್ ಆಗಿ ಬರುತ್ತೆ ಅಂತಲೇ ನಮ್ಗೆ ಗೊತ್ತಿಲ್ಲ ಅಂದರೆ ನಾವೇನು ಮಾಡ್ತೀವಿ ಗೊತ್ತಾ? ಎಲ್ಲ ತೊಂದರೆ, ಕಷ್ಟ, ಕಾಯಿಲೆ ಎಲ್ಲ ದೇವರೇ ಕೊಡೋದು ಅಂತ ಸ್ತೋತ್ರಪ್ಪ ಅಂದ್ಬಿಡ್ತೀವಿ ಎಲ್ಲದಕ್ಕೂ. ಸತ್ಯವೇದ ಏನು ಹೇಳುತ್ತೆ? ವೆಲ್ತ್ ಆ್ಯಂಡ್ ಹಾನರ್ ಕಮ್ ಫ್ರಮ್ ಯು ಅಲೋನ್. ಎಲ್ಲ ಒಳ್ಳೆ ಪದಾರ್ಥಗಳು ಪರಲೋಕದ ತಂದೆಯಿಂದ ಬರ್ತೈತೆ ಅಂತ ಯಾಕೋಬನ ಬರೆದ ಪುಸ್ತಕ 1ನೇ ಅಧ್ಯಾಯದಲ್ಲೂ ಇದೆ. ಸೊ ಎಲ್ಲ ಒಳ್ಳೆ ಪದಾರ್ಥಗಳು, ಎಲ್ಲ ಒಳ್ಳೆ ವಸ್ತುಗಳು, ಎಲ್ಲ ಒಳ್ಳೆ ಆಶೀರ್ವಾದಗಳು ಮಾತ್ರನೇ ದೇವರಿಂದ ಬರೋದು. ಕಷ್ಟ, ನಷ್ಟ, ದುಃಖ, ವೇದನೆ ಇದು ದೇವರಿಂದ ಬರುವಂಥದ್ದಲ್ಲ. ಆಲ್ ರಿಚಸ್ ಆ್ಯಂಡ್ ವೆಲ್ತ್ ಕಮ್ ಫ್ರಮ್ ಯು. ಸೊ ರಿಚಸ್, ರಿಚ್ ಎಲ್ಲರೂ ಹೇಳಿ. ನಾನು ರಿಚ್ ಅಂದ್ರೇ ಕೆಲವ್ರಿಗೆ ಹುಚ್ಚು ಹಿಡಿದು ಬಿಡ್ತಿದ್ದೆ. ಏನಿದು ರಿಚ್ ಮಾತಾಡ್ಬೋದಾ ಪಾಸ್ಟ್ರು? ಬ್ರೇಸ್ಲೆಟ್ ಹಾಕ್ಬೋದಾ, ಉಂಗುರ ಹಾಕ್ಬೋದಾ, ಶೂಟ್ ಹಾಕ್ಬೋದಾ? ನಾವೆಲ್ಲ ಹಂಗಿರ್ಬಾರ್ದು ರೀ. ಅದೆಲ್ಲ ನಾವು ಬಿಟ್ಬಿಡ್ಬೇಕು. ಲೋಕದಲ್ಲಿ ಎಲ್ಲ ಒಂದು ಕಡೆ ತಳ್ಳಿಬಿಡ್ಬೇಕು. ಅಪ್ಪ ದಾವೀದನ ಹೇಳ್ತಾನೆ ಐಶ್ವರ್ಯವು ದೇವರಿಂದ ಬರೋದು ಅಂತ. ನೀನು ಯಾಕೆ ತಳ್ತೀಯ? ಧರ್ಮೋಪದೇಶ ಕಾಂಡ ಬರೆದ ಪುಸ್ತಕ 8ನೇ ಅಧ್ಯಾಯ 18ನೇ ವಾಕ್ಯ. ದ ಬುಕ್ ಆಫ್ ಡ್ಯೂಟೆರೋನಮಿ ಚಾಪ್ಟರ್ 8 ವರ್ಸ್ 18. ನಿಮಗೆ ಇಷ್ಟು ಭಾಗ್ಯವನ್ನು ಸಂಪಾದಿಸುವುದಕ್ಕೆ ಸಾಮರ್ಥ್ಯವನ್ನು ಕೊಟ್ಟವನೆಂದು ಜ್ಞಾಪಕ ಮಾಡಿಕೊಳ್ಳಿರಿ. ಭಾಗ್ಯವನ್ನು ಸಂಪಾದಿಸುವುದಕ್ಕೆ ಸಾಮರ್ಥ್ಯ ಕೊಡದೆ ದೇವರೇ. ರಿಮೆಂಬರ್ ದಟ್ ಇಟ್ ಈಸ್ ದ ಲಾರ್ಡ್ ಯುವರ್ ಗಾಡ್ ಹೂ ಗಿವ್ಸ್ ಯು ದ ಪವರ್ ಟು ಬಿಕಮ್ ರಿಚ್. ನಿನಗೆ ಯಾಕೆ ಹುಚ್ಚು ಅಪ್ಪ? ಗಾಡ್ ಹೂ ಗಿವ್ಸ್ ಯು ರಿಚ್. ಸೊ ಐಶ್ವರ್ಯ ದೇವ್ರು ಕೊಡೋದು. ಆದರೆ ಇವತ್ತು ನಮಗೆ ದೇವ್ರನ್ನ ಯಾವ ರೀತಿ ಪೋರ್ಟ್ರೇ ಮಾಡಿ ತೋರಿಸಿದ್ದಾರೆ ಅಂದರೆ, ಯೇಸು ಕ್ರಿಸ್ತು ಬಡವನಾಗಿದ್ದನು. ತಲೆ ಚಾಚಿ ಮಲ್ಗಳಕ್ಕೂ ಯೇಸು ಸ್ವಾಮಿಗೆ ಜಾಗ ಇರಲಿಲ್ಲಪ್ಪ, ಏನಕ್ಕೆ ನೀವು ಐಶ್ವರ್ಯನ ಮಾತಾಡ್ತೀರಾ ಅಂತ. ಸೊ ಈ ಲೋಕದಲ್ಲಿ ಯೇಸು ಸ್ವಾಮಿ ಬಡವನಾಗಿದ್ದರು ಅನ್ನೋದಕ್ಕೆ ವಾಕ್ಯಗಳನ್ನೆಲ್ಲ ಎತ್ಕೊಂಡು ತೋರ್ಸೋಕ್ಕೆ ಇವತ್ತು ರೆಡಿಯಾಗಿದ್ದಾರೆ. ಇವಾಗ ನೋಡಿ, ಇವತ್ತು ನಮ್ಮ ಮೈಂಡ್ ಸೆಟ್ ಹೆಂಗೆ ಗೊತ್ತಾ? ನಾವು ಯಾವ ರೀತಿ ಹೆಸರಿಡ್ತೀವಿ ಗೊತ್ತಾ? ಗೂಡಾರ, ಅನುದಿನದ ಆಹಾರ, ಪ್ರಾರ್ಥನೆಯ ಮನೆ. ನಮ್ಮದು ಎಲ್ಲರೂ ಈ ಪ್ರೈಸ್ ಆ್ಯಂಡ್ ಪ್ರೇಯರ್ ಹೌಸ್ ಅಂತ ಐತೆ. ಆದರೆ ಅದು ಆವಾಗ ರೆವಲ್ಯೂಷನ್ ಇಲ್ಲ, ಇವಾಗ ಚೇಂಜ್ ಮಾಡಿಬಿಡ್ಬೋದು. ಎಲ್ಲರೂ ಈ ಪ್ರೈಸ್ ಆ್ಯಂಡ್ ಪ್ರೇಯರ್ ಇಂಟರ್ನ್ಯಾಷನಲ್ ಚರ್ಚ್ ಅಂತ. ಇವತ್ತು ನಮ್ಮ ಕ್ರೈಸ್ತರಿಗಿರುವಂಥ ರೆವಲ್ಯೂಷನ್ ನೋಡಿ, ಪ್ರಾರ್ಥನೆ ಮನೆ, ಗೂಡಾರ, ಅನುದಿನದ ಆಹಾರ. ಹೊರಗಡೆ ಇರೋರು ನೋಡಿ, ಅನ್ಲಿಮಿಟೆಡ್, ಮೆಗಾ ಮಾರ್ಟ್, ಹೈಪರ್ ಮಾರ್ಕೆಟ್, ಸೂಪರ್ ಮಾರ್ಕೆಟ್. ನಮ್ದಲ್ಲ ನೋಡಿ, ಗೂಡಾರ, ಅನುದಿನದ ಆಹಾರ. ಗೊತ್ತಾಗ್ತಾಯಿದೆ ವ್ಯತ್ಯಾಸ. ಬುದ್ಧಿ ನೋಡಿ. ಚರ್ಚಿಗೆ ಬರದೇ ಇರೋರು ಸಹ ಏನು ಹೇಳ್ತಾರೆ ಗೊತ್ತಾ? ಮೆಗಾ ಮಾರ್ಟ್ ಅಂತ ಇಕ್ತಾರೆ. ಮೆಗಾ ಅಂದರೆ ದೊಡ್ಡದು. ಅನ್ಲಿಮಿಟೆಡ್ ನೋಡಿ, ಅಂಗಡಿ ಹೆಸರು ಅನ್ಲಿಮಿಟೆಡ್. ಮಾಲ್ ಫುಲ್ ಅನ್ಲಿಮಿಟೆಡ್. ಫಿನಿಕ್ಸ್ ಮಾಲ್, ಅನ್ಲಿಮಿಟೆಡ್ ಮಾಲ್, ಏನೇನೆಲ್ಲ ಹೆಸರಿಡ್ತಾರೆ ನೋಡಿ. ನಾವು ನೋಡಿ, ಗೂಡಾರ, ಅನುದಿನದ ಆಹಾರ, ಮನ್ನಾ, ಅನ್ನ, ಸಾಂಬಾರು, ಇಡ್ಲಿ, ಚಟ್ನಿ, ಇಲ್ಲಿಗೆ ಮುಗಿಸ್ಬಿಟ್ವಿ ನಾವು. ಅಪ್ಪ ಮೆಗಾ, ಅನ್ಲಿಮಿಟೆಡ್, ಹೈಪರ್ ಮಾರ್ಕೆಟ್, ಇಂಥದ್ದು ನಾವು ಇಡ್ಬೇಕು ಆ್ಯಕ್ಚುಲಿ. ಯಾಕಂದರೆ ನಮ್ಮ ದೇವ್ರು ದೊಡ್ಡವರು. ಈಗ ಪೇತ್ರನನ್ನು ದೇವರು ಆಶೀರ್ವದಿಸಿದ್ರು. ಯಾವ ರೀತಿ ಆಶೀರ್ವದಿಸಿದ್ರು? ಬಲೆ ಹಾಕು ಅಂದರು. ಬಲೆಯಲ್ಲಿ ಎಷ್ಟು ಮೀನು ಸಿಕ್ತು?
ನಿನಗೆ 4 ಮೀನು ಸಾಲ್ದಾ? ನಿನಗೇನು ಇವತ್ತು ನಿನಗೆ ಬೇಕು, ನಿಮ್ಮ ಕುಟುಂಬಕ್ಕೆ ಬೇಕು, 4 ಮೀನು ಇಟ್ಕೊ ಅಂತ ಹೇಳಿದ್ರ, ಇಲ್ಲ ಬಲೆ ಅರ್ಧೋಗೋಷ್ಟು ಕೊಟ್ರ? ಅದೇ ನಮ್ಮ ದೇವರು. ಇದೇ ಹೇಳೋದು ಮೆಗಾ ಮಾರ್ಟ್ ಅಂತ, ಅನ್ಲಿಮಿಟೆಡ್. ಸೊ ಬಲೆ ಅರ್ಧೋಗೋಷ್ಟು ದೇವ್ರು ಕೊಡುವಂಥ ದೇವರೇ ನಮ್ಮ ದೇವರು. ಕೀರ್ತನೆ 23:5 ಏನು ಹೇಳುತ್ತೆ? ನನ್ನ ಪಾತ್ರೆಯು ತುಂಬಿ ಒರೆಸೂಸ. ತುಂಬಿದ್ರೆ ಸಾಲದ, ಇದೇನು ಒರೆಸೂಸೋದು? ನೋಡಿ, ಒಂದು ಪಾತ್ರೆ ತುಂಬೋದಲ್ಲ, ತುಂಬಿ ಒರೆಸೂಸೋದೇ ದೇವರು. ಬಿಕಾಸ್ ಈಸ್ ಅನ್ಲಿಮಿಟೆಡ್. ಇಂಥದ್ದೆಲ್ಲ ನಮ್ಮ ಮೈಂಡ್ಗೆ ಹಾಕೋಣ ಫಸ್ಟು. ಆಶೀರ್ವಾದಗಳು ಬರೋದಕ್ಕಿಂತ ಮುಂಚೆ ನಮ್ಮ ದೇವ್ರು ಎಂಥವ್ರು ಅಂತ ಮೈಂಡ್ಗೆ ಹಾಕೋಣ ಸ್ವಲ್ಪ. ಎಲೀಷನು ವಿಧವೆ. ಎಲೀಷ ಏನು ಹೇಳ್ತಾನೆ? ಏನಿದೆ ಅಂತ ಕೇಳ್ತಾನೆ. ಎಣ್ಣೆ ಇದೆ ಅಂತಾನೆ. ಹೋಗಿ ಪಾತ್ರೆ ಎಲ್ಲ ತೊಗೊಂಬರ್ತಾನೆ. ಆ ಊರಲ್ಲಿರೋ ಎಲ್ಲ ಪಾತ್ರೆನೂ ತೊಗೊಂಬರ್ತಾರೆ. ಎಲ್ಲ ಫುಲ್ ಆಯ್ತಾ? ಎಲ್ಲ ಫುಲ್ ಆಯ್ತಾ? ಅವ್ನು ಕೇಳಿದ್ನಾ, ಇಷ್ಟು ಬೇಕಾ ನಿನಗೆ ಅಂತ ಕೇಳಿದ್ನಾ? ಎಷ್ಟು ಬೇಕಾದ್ರೂ ತುಂಬಿಸು ಅಂದರು. ಅವ್ನ ಮಗ ಹೋಗಿ ಹೇಳ್ತಾನೆ, ಪಾತ್ರೆ ಖಾಲಿ ಆಯಿತು ಅಂತ. ಪಾತ್ರೆ ಖಾಲಿ ಆಯಿತು ಅಂದಾಗಲೇ ಎಣ್ಣೆ ನಿಂತಿದ್ದು. ಇನ್ನೂ ಬ್ಯಾರಲ್ ತಂದಿದ್ರು ತುಂಬಿಸಿರೋರು ದೇವರು. ಅವ ಗಾಡ್ ಈಸ್ ಅನ್ಲಿಮಿಟೆಡ್. ಪ್ರೈಸ್ ಲಾರ್ಡ್. ಸೊ ಇಲ್ಲಿ ತುಂಬಿಸೋ ಜಾಗ ಇಲ್ಲ ಅಂತಲೇ ನಿಲ್ತೆ ಹೊರತು ಅಲ್ಲಿ ಜಾಗ ಫುಲ್ ಆಗೋಯ್ತು, ಅಲ್ಲಿ ಟ್ಯಾಂಕ್ ಖಾಲಿ ಆಗೋಯ್ತು ಅಂತಿಲ್ಲ ನೋಡಿ. ಅಲ್ಲಿ ಯಾವತ್ತೂ ಖಾಲಿ ಆಗಲ್ಲ, ಇಲ್ಲೇ ಖಾಲಿ ಆಗೋದು. ಅದಕ್ಕೆ ಮೈಂಡನ್ನ ಸ್ವಲ್ಪ ಎಲಾಬ್ರೇಟ್ ಮಾಡಬೇಕು, ದೊಡ್ಡದು ಮಾಡಿ ಇಟ್ಕೊಬೇಕು. ನಮ್ಮ ದೇವರು ದೊಡ್ಡವರು. ಎಲ್ಲರೂ ಹೇಳಿ, ನಮ್ಮ ದೇವರು ದೊಡ್ಡವರು. 1 ತಿಮೋಥೆಯನಿಗೆ ಬರೆದ ಪುಸ್ತಕ 6ನೇ ಅಧ್ಯಾಯ 17ನೇ ವಾಕ್ಯ. ದ ಬುಕ್ ಆಫ್ 1 Timothy chapter 6:17. ನಮ್ಮ ಅನುಭೋಗಕ್ಕೋಸ್ಕರ. ಅನುಭೋಗ ಅಂದರೆ ಏನು? ಅನುಭೋಗಕ್ಕೋಸ್ಕರ ಅಂದರೆ ಚೆನ್ನಾಗಿ ಅನುಭವಿಸುವಂತ ಏರಾಳವಾಗಿ ಕೊಡ್ತಾರಂತೆ ದೇವರು. ಇದೆಲ್ಲ ಸ್ವಲ್ಪ ಕೇಳೋದಕ್ಕೆ ಹೊಸದಾಗಿರ್ಬೋದು, ಆದರೂ ಪರವಾಗಿಲ್ಲ, ಟೆನ್ಷನ್ ಮಾಡಿಕೊಂಡೇ ಕೇಳಿ. ಓಕೆ, ಇಂಗ್ಲೀಷಲ್ಲಿ ಹೇಳುತ್ತೆ, ಹೂ ಜನರಸ್ಲಿ ಗಿವ್ಸ್ ಅಸ್ ಎವ್ರಿಥಿಂಗ್ ಫಾರ್ ಅವರ್ ಎಂಜಾಯ್ಮೆಂಟ್. ಎಂಜಾಯ, ಇದನ್ನು ಕೇಳಿದ್ರೇ ಟೆನ್ಷನ್ ಆಗ್ಬಿಡ್ತೀವಿ. ಏನು ಫಿಲಿಪ್ ಪಾಸ್ಟ್ರು ಎಂಜಾಯ್ ಅಂತ ಹೇಳಿದ್ರ? ಹೌದಪ್ಪ, ಎಂಜಾಮಿ, ಚೆನ್ನಾಗಿ ಎಂಜಾಯ್. ನಾನೇನಾದರೂ ಔಟ್ ಆಫ್ ಬೈಬಲ್ ಮಾತಾಡ್ತಾ ಇದ್ದೀನ ನೋಡಿ. ಹೂ ರಿಚ್ಲಿ ಸಪ್ಲೈಸ್ ಅಸ್ ವಿತ್ ಆಲ್ ಥಿಂಗ್ಸ್ ಟು ಎಂಜಾಯ್. ಇದೇ ರೀ ನಮ್ಮ ದೇವರು. ಇಂಥ ದೇವ್ರನ್ನ ನಾವೇನು ಹೇಳ್ತೀವಿ ಗೊತ್ತಾ? ದೇವ್ರ ಹತ್ರ ಹುಷಾರಾಗಿರು. ದೇವ್ರು ನಿನಗೆ ಕಷ್ಟನೂ ಕೊಡ್ಬೋದು, ಕಾಯಿಲೆಗಳು ಕೊಡ್ಬೋದು ಅಂತ. ಅಪ್ಪ ಎಷ್ಟು ಸುಂದರವಾಗಿ ಸತ್ಯವೇದ ಹೇಳುತ್ತೆ, ಹೂ ರಿಚ್ಲಿ ಸಪ್ಲೈಸ್ ಅಸ್ ವಿತ್ ಆಲ್ ಥಿಂಗ್ಸ್ ಟು ಎಂಜಾಯ್. ವಾ, ನೀನು ಚೆನ್ನಾಗಿರ್ಬೇಕು ಅನ್ನೋದು ದೇವರ ಚಿತ್ತಪ್ಪ. ದೇವರು ಇಷ್ಟಪಡ್ತಾರೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಒಬ್ಬೊಬ್ಬ ನೋಡಿ, ಒಂದೊಂದು ತಂದೆ ತಾಯಿಗೂ ತನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅನ್ನೋದಕ್ಕೆ ಅವ್ರು ಏನು ಮಾಡ್ದೇನೆ ಅವ್ರಿಗಾಗೆಲ್ಲ ಮಾಡಿರ್ತಾರೆ. ಯಾವತ್ತಾದರೂ ಸ್ಕೂಲ್ಗೆ ಹೋಗೋ ಮಕ್ಕಳು ನೆಕ್ಸ್ಟ್ ತಿಂಗಳು ಫೀಸ್ ಹೆಂಗೆ ಕಟ್ತಾರೆ ಡ್ಯಾಡಿ, ಅಡ್ಮಿಷನ್ ಹೆಂಗೆ ಕಟ್ತಾರೆ ಅಂತ ಯಾವ ಮಕ್ಕಳಾದರೂ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಯೋಚನೆ ಮಾಡ್ತಾರೆ? ಜಾಲಿಗೆ ಪ್ಲೇ ಗ್ರೌಂಡ್ ಮಾಡೋದು, ಹೋಮ್ವರ್ಕ್ ಮಾಡೋದು, ಬ್ಯಾಗ್ ಎತ್ಕೊಂಡು ಹೋಗೋದು, ಟಿಫಿನ್ ಬಾಕ್ಸ್ ಹಾಕೋದು, ವಾಟರ್ ಬಾಟ್ಲ್ ಹಾಕೊಳ್ಳೋದು, ಬ್ಯಾಗ್ ಎತ್ಕೊಂಡು ಹೋಗೋ ಕೆಲಸನೇ ಇವ್ರದ್ದು. ಅಡ್ಮಿಷನ್ ಕಟ್ಟಬೇಕು, ಫೀಸ್ ಕಟ್ಟಬೇಕು ಅನ್ನೋ ಟೆನ್ಷನ್ ಅಪ್ಪಂದು ಅಮ್ಮಂದು. ಯಾವ ಮಕ್ಕಳಾದರೂ ಬರೋ ತಿಂಗಳು ಅಡ್ಮಿಷನ್ ಹೆಂಗೆ, ಬರೋ ವರ್ಷ ಅಡ್ಮಿಷನ್ ಹೆಂಗೆ, ಬರೋ ವರ್ಷ ಫೀಸ್ ಹೆಂಗೆ, ನಾಳೆ ಊಟಕ್ಕೆ ಏನು ಮಾಡೋದು, ಯಾವ ಮಕ್ಕಳಾದರೂ ಯೋಚನೆ ಮಾಡುತ್ತಾ? ಯಾವ ಮಕ್ಕಳು ಯೋಚನೆ ಮಾಡಲ್ಲ. ಯಾಕೊತ್ತಾ? ಅದು ತಂದೆ ತಾಯಿಯ ಕರ್ತವ್ಯ. ಸತ್ಯವೇದ ಹೇಳುತ್ತೆ ಅದೇ ರೀತಿ. ದೇವ್ರ ವಾಕ್ಯ ಹೇಳುತ್ತೆ, ಕೆಟ್ಟವರಾದ ನೀವೇ ನಿಮ್ಮ ಮಕ್ಕಳಿಗೆ ಇಷ್ಟು ಒಳ್ಳೆಯದು ಮಾಡಬೇಕಾದ್ರೆ ಪರಲೋಕದ ತಂದೆ ನಿಮಗಿಂತ ಒಳ್ಳೆಯವರಲ್ವಾ? ನನಗಿಂತ ನಿಮಗಿಂತ ಒಳ್ಳೆಯವರಲ್ವಾ? ಏನ್ರಿ, ಇಂಥ ಒಳ್ಳೆಯ ತಂದೆನ ಯಾಕೆ ಈ ಥರ ಕೆಟ್ಟದಾಗಿ ತೋರಿಸ್ತಾರೆ ಅಂತ ನನಗೊಂದು ಅರ್ಥ ಆಗ್ತಾ ಇಲ್ಲ. ದೇವರು ಸ್ವಲ್ಪ ಕಷ್ಟ ಕೊಡ್ಬೋದು. ನೀನು ನಿಮ್ಮ ಮಕ್ಕಳು ಕೊಡ್ತೀಯಾ? ಕೊಡಲ್ಲ. ನಿಮ್ಮ ಮಕ್ಕಳು ಏನೂ ಮಾಡಿಲ್ಲ, ಮಕ್ಳಿಗೊಂದು ಮನೆ ಕಟ್ಬಿಡ್ಬೇಕು ಪಾಸ್ಟರ್, ಮಕ್ಕಳ ಮೇಲೆ ಸೈಟ್ ತೊಗೊಂಡ್ಬಿಡ್ಬೇಕು ಪಾಸ್ಟರ್, ಮಕ್ಕಳ ಮೇಲೆ ಒಂದು ಚೀಟಿ ಹಾಕ್ಬಿಡ್ಬೇಕು ಪಾಸ್ಟರ್, ಮಕ್ಕಳ ಮದುವೆಗೆ ಅಂತ ಎತ್ತಿಡ್ಬೇಕು ಪಾಸ್ಟರ್. ಎಷ್ಟು ನಿನ್ನ ಮಕ್ಕಳ ಬಗ್ಗೆ ಇಷ್ಟು ಯೋಚನೆ ಮಾಡ್ತೀಯ? ಅದಕ್ಕಿಂತ ಮೋಸನಾ ದೇವರು? ಅಪ್ಪ, ನಿಮಗಿಂತ ಒಳ್ಳೆಯವರು, ನನಗಿಂತ ಒಳ್ಳೆಯವರು, ಈ ಲೋಕದಲ್ಲಿರುವಂಥ ಎಲ್ಲ ತಂದೆ ತಾಯಿಗಿಂತ ಆ ತಂದೆ ಭಾಳ ಭಾಳ ಒಳ್ಳೆಯವರು. ಇವತ್ತು ನಿಮ್ಮ ಜಾಬಲ್ಲಿ, ನಿಮ್ಮ ಕೈಯಲ್ಲಿ ಖಾಲಿ ಇರ್ಬೋದು, ಆದರೆ ನಿಮ್ಮ ಬುದ್ಧಿನ ಖಾಲಿನ ಇಟ್ಕೊಬೇಡಿ.
ಇವತ್ತು ಪಾಸ್ಟರ್ ನನ್ನ ಪಾಕೆಟೇ ಖಾಲಿ, ನೋ ಪ್ರಾಬ್ಲಮ್. ಪಾಸ್ಟರ್ ನನ್ನ ಕೈ ಖಾಲಿ, ನೋ ಪ್ರಾಬ್ಲಮ್. ಆದರೆ ಖಾಲಿ ಇರೋದನ್ನು ತುಂಬಿಸೋ ದೇವರು ನನ್ನ ಜೊತೆ ಇದ್ದಾರೆ ಅಂತ ಯೋಚನೆ ಮಾಡ್ತಾನೇ ಇರೋದು ಒಂದು ದಿವಸ ತುಂಬುತ್ತೆ. ಇವತ್ತು ನಮ್ಮ ಪ್ರಾಬ್ಲಮ್ ಏನು ಗೊತ್ತಾ? ಕೈಯಲ್ಲೂ ಖಾಲಿ, ಜೋಬಲ್ಲೂ ಖಾಲಿ, ತಲೆಯಲ್ಲೂ ಖಾಲಿ, ಎಲ್ಲ ಖಾಲಿ ಖಾಲಿ. ಸೊ ನಮ್ಮ ದೇವರು ಬೈಬಲಲ್ಲಿ ಎಂಥವ್ರು ನೋಡಿ, ಅಬ್ರಾಮನಿಗೆ ದೇವರು ಈ ರೀತಿ ಹೇಳ್ತಾರೆ. ಆದಿಕಾಂಡ ಬರೆದ ಪುಸ್ತಕ 13ನೇ ಅಧ್ಯಾಯ 15ನೇ ವಾಕ್ಯ. ನೀನು ನೋಡುವ ಈ ದೇಶವನ್ನೆಲ್ಲ ನಿನಗೂ ನಿನ್ನ ಸಂತತಿಗೂ ಶಾಶ್ವತವಾಗಿ ಕೊಡುವೆನು. ನೋಡಿ, ದೇವ್ರೇನು ಹೇಳ್ತಾರೆ? ನೀನು ನೋಡುವ ಈ ದೇಶ ನಾನು ನಿನಗೂ ನಿನ್ನ ಸಂತತಿ ಕೊಡ್ತೀನಿ. ಬೇಕಾಗಿತ್ತಾ? ಅಬ್ರಾಮನಿಗೆ ದೇವ್ರು ಏನು ಹೇಳಿದ್ರು? ಏನು ಹೇಳ್ತಾರಮ್ಮ? ನೀನು ನೋಡುವ ಈ ದೇಶವನ್ನೆಲ್ಲ ನೀನು ತಗೊಳ್ಳೋ ದೇಶ ಅಲ್ಲ, ಕಣ್ಣಲ್ಲಿ ನೋಡ್ತೀಯಲ್ಲ, ನೋಡೋ ದೇಶನೇ ನಾನು ನಿನಗೆ ಕೊಡ್ತೀನಿ. ಇದು ನಮ್ಮ ದೇವರು. ಮತ್ತು ಎಲ್ಲಿ ಪಾಸ್ಟರ್ ನಾನು ನೋಡ್ತಾನೇ ಇದ್ದೀನಿ, ಯಾವುದು ಬರ್ತಾನೆ ಇಲ್ಲ. ನೋಡೋದು ಅಂದರೆ ನಮ್ಮ ಆತ್ಮದಲ್ಲಿ ನೋಡಿ, ಇದು ನಂದು, ಇದು ನಂದು, ನಾನು ಹಿಂಗೆ ಇರ್ತೀನಿ, ಈ ಜಾಗ ನಂದು, ಒಂದು ದಿವಸ ತೊಗೊಂಡು ಈ ರೀತಿ ನೋಡೋದು. ಸುಮ್ಮನೆ ನಾನು ಇಲ್ಲೆಲ್ಲ ನೋಡಿದ್ದೀನಿ ಫಸ್ಟ್ ಒಂದು 5 ಎಕರೆ ಇನ್ನೂ ಬರ್ತಾ ಇಲ್ಲ, ಹಿಂಗೆ ಹೋಗ್ಬಿಡ್ಬಾರ್ದು. ನೋಡೋದಂದರೆ ನಮ್ಮ ಸ್ಪಿರಿಟ್, ನಮ್ಮ ಮೈಂಡಲ್ಲಿ ಅದು ಕನ್ವರ್ಟ್ ಆಗಬೇಕು. ನೋಡಿ 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 ಇದು ನಂದು, ಇದು ನಂದು ಅಂತ ಆ ಥರ ನೋಡೋದು. ದೇವ್ರು ಹೇಳ್ತಾರೆ, ನೀನು ಆ ಥರ ಯಾವ ರೀತಿ ನೋಡ್ತೀಯೋ ಅದನ್ನೆಲ್ಲ ನಾನು ನಿನಗೆ ಕೊಡ್ತೀನಿ. ಎವ್ರಿಥಿಂಗ್ ಯು ಸಿ ಐ ವಿಲ್ ಗಿವ್ ಟು ಯು. ಯಾರಿಗೆ ಹೇಳಿದ್ದು ಇದನ್ನು? ಅಬ್ರಾಮನಿಗೆ. ಯಾರು ಹೇಳಿದ್ದು? ಮತ್ತು ನಿಮ್ಮ ದೇವ್ರು ಯಾವುದು ಅಂತ ನನಗೊಂದು ಅರ್ಥ ಆಗ್ತಾ ಇಲ್ಲ. ನೀವು ಯಾವ ದೇವ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ? ಪಾಸ್ಟರ್ ತುಂಬ ಹೋರಾಟ ಇರುತ್ತೆ, ಕಷ್ಟ ಇರುತ್ತೆ. ನೀವು ಯಾವ ದೇವ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ ನನಗೊಂದು ಅರ್ಥ ಆಗ್ತಾ ಇಲ್ಲಪ್ಪ. ನಮ್ಮ ದೇವ್ರು ಈ ರೀತಿ ನೋಡೋದನ್ನೆಲ್ಲ ನಾನು ನಿನಗೆ ಕೊಡ್ತೀನಿ, ಎಂಜಾಯ್ ಮಾಡೋದು ಕೊಡ್ತೀನಿ. ನೋಡಿ, ಅದ್ಭುತ ಮಾಡಿದ್ರು ದೇವರು. 5,000 ಜನ ತಿಂದುಬಿಟ್ಟು ಎಷ್ಟು ಮಿಕ್ತಂತೆ? ಏನಕ್ಕೆ ಅದು? 12 ಪುಟ್ಟಿ ಅಲ್ಲಿ ನೋಡಿ ಮಿಕ್ಕೋಯ್ತು. ದ ಗಾಡ್ ಆಫ್ ಓವರ್ಫ್ಲೋ, ದ ಗಾಡ್ ಆಫ್ ಅನ್ಲಿಮಿಟೆಡ್. ಆದಿಕಾಂಡ ಬರೆದ ಪುಸ್ತಕ 26ನೇ ಅಧ್ಯಾಯ 22ನೇ ವಾಕ್ಯ. ದ ಬುಕ್ ಆಫ್ ಜೆನಿಸಿಸ್ ಚಾಪ್ಟರ್ 26 ವರ್ಸ್ 22. ಈಗ ಯೆಹೋವನು ನಮಗೋಸ್ಕರ ಈಗ ಚೆನ್ನಾಗಿ ಕೇಳಿ, ಈಗ ಯೆಹೋವನು ನಮಗೋಸ್ಕರ ಅಭಿವೃದ್ಧಿಯಾಗುವೆವು ಎಂದು ಹೇಳಿ ಅಭಿವೃದ್ಧಿ ಆಗುವೆವು. ಈಸಾಕನ ಹೇಳ್ತಾನೆ, ಯೆಹೋವನು ಸ್ಥಳ ಮಾಡಿರೋದ್ರಿಂದ ಇವಾಗ ನಾವೇನಾಗ್ತೀವಿ? ಆದರೆ ಕ್ರೈಸ್ತರು ಏನು ಹೇಳ್ತಾರೆ? ದರಿದ್ರರಾಗ್ತೀವಿ ಅಂದರೆ ಅಭಿವೃದ್ಧಿ ಆಗ್ತೀವಿ. ದೇವರು ಅಂದ್ರೇ ಅಭಿವೃದ್ಧಿ ಆಗಲೇಬೇಕು. ಆಶೀರ್ವಾದ, ಐಶ್ವರ್ಯ ಎಲ್ಲ ದೇವರಿಂದ ಬರೋದು. ಇದನ್ನೆಲ್ಲ ನಾನು ಹೇಳಿದೆ. ಆದರೆ ನಾವು ಕೇಳಿರುವಂಥ ಪ್ರಸಂಗಗಳೆಲ್ಲ ಯಾವ ರೀತಿ ಗೊತ್ತಾ? ನಮಗೆ ಹೇಳ್ಕೊಟ್ಟಿರೋ ಪ್ರಸಂಗಗಳೆಲ್ಲ ಲೂಕನಿಗೆ ಬರೆದ ಪುಸ್ತಕ 18ನೇ ಅಧ್ಯಾಯ 24-25. ಆಗ ಯೇಸು ಅವನನ್ನು ನೋಡಿ, ಧನವಂತರು ದೇವರ ರಾಜ್ಯದಲ್ಲಿ ಸೇರುವುದು ಎಷ್ಟೋ ಕಷ್ಟ. ಹೌದಾ? ತಿಳ್ಕೊಂಬಿಟ್ರ? ಅರ್ಥ ಆಯ್ತಾ? ಧನವಂತರು, ಐಶ್ವರ್ಯವಂತರು ಪರಲೋಕಕ್ಕೆ ಹೋಗೋದಿಲ್ಲ. ಇದನ್ನ ಹೇಳ್ಕೊಟ್ಬಿಟ್ರು ನಮಗೆ. ಇದನ್ನ ಹೇಳಿದ ತಕ್ಷಣ ನಮಗೆಲ್ಲ ಏನಾಗೋಯ್ತು? ನಿನಗೆ ಪರಲೋಕ ಬೇಕಾ, ಐಶ್ವರ್ಯ ಬೇಕಾ? ಕ್ರೈಸ್ತರು ಯಾವ್ದು ಚೂಸ್ ಮಾಡಿಕೊಂಡ್ರು? ಅದಕ್ಕೆ ಇದನ್ನೆಲ್ಲ ಬಿಟ್ಬಿಟ್ಟು ನಮಗೆ ದರಿದ್ರ ಸಾಕು, ನಮ್ಗೆ ಒಟ್ಟಿನಲ್ಲಿ ಪರಲೋಕ ಬೇಕು ಅಂತ ಹೇಳಿ ಐಶ್ವರ್ಯ, ಪದವಿಗಳು, ಆಶೀರ್ವಾದ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡದೇ ಇರೋದ್ರಿಂದ, ಅದು ಬೇಕು ಅಂತ ಹೇಳದೇ ಇರೋದ್ರಿಂದ ಅದು ನಮಗೆ ದೂರ ಆಯಿತು. ದೇವ್ರೇನು ಹೇಳ್ತಾರೆ? ಎಲ್ಲ ನಂದಪ್ಪ, ಚಿನ್ನ ಬೆಳ್ಳಿ ಲೋಕದಲ್ಲಿರೋದು ಎಲ್ಲ ನಂದು, ಈ ಲೋಕ ನಂದು, ನನ್ನ ಮಕ್ಕಳಾದಂಥ ನೀವು ಚೆನ್ನಾಗಿರಬೇಕು ಅನ್ನೋದಕ್ಕೆ ಎಲ್ಲ ನಾನು ಇಟ್ಟಿದ್ದೀನಿ, ನೀವು ಚೆನ್ನಾಗಿರಿ ಅನ್ನೋದು ದೇವರ ಉದ್ದೇಶ. ಆದರೆ ನಮ್ಗೆ ಈ ವಾಕ್ಯನ ಇಟ್ಟು ಹೇಳ್ಬಿಟ್ಟು ಇದು ಎಂಥ ಪರಿಸ್ಥಿತಿಯಲ್ಲಿ ಯಾರಿಗೆ ಹೇಳಿದ್ರು, ಯಾವಾಗ ಹೇಳಿದ್ರು, ಇದನ್ನೆಲ್ಲ ಯೋಚನೆ ಮಾಡಲ್ಲ. ನೋಡಿ, ಐಶ್ವರ್ಯವಂತರು ಪರಲೋಕಕ್ಕೆ ಹೋಗೋದು ಭಾಳ ಕಷ್ಟ ಅಂತ ಹೇಳಿದ ತಕ್ಷಣ ನಮ್ಮ ಮೈಂಡಲ್ಲಿ ಇದೇ ಬಂದ್ಬಿಡ್ತು. ಇದು ಒಂದು ಹೇಳಿದ್ರ, ಇನ್ನೊಂದು ಏನು ಹೇಳಿದ್ರು ಗೊತ್ತಾ? ಲೂಕನಿಗೆ ಬರೆದ ಪುಸ್ತಕ 16ನೇ ಅಧ್ಯಾಯ 22-23. ದ ಬುಕ್ ಆಫ್ ಲೂಕ್ ಚಾಪ್ಟರ್ 16 ವರ್ಸ್ 22-23. ಹೀಗಿರುವಲ್ಲಿ ಸ್ವಲ್ಪ ಕಾಲದ ಮೇಲೆ ಆ ಭಿಕ್ಷೆಗಾರನು ಸತ್ತನು. ದೇವದೂತರು ಅವನನ್ನು ತೆಗೆದುಕೊಂಡು ಹೋಗಿ ಅಬ್ರಹಾಮನ ಎದೆಗೆ ಒರಗಿಸಿದರು.
ಆ ಐಶ್ವರ್ಯವಂತನು ಸಹ ಸತ್ತನು. ಐಶ್ವರ್ಯವಂತನು ಸಹ ಸತ್ತನು. ಅವನಿಗೆ ಉತ್ತರ ಕ್ರಿಯೆಗಳು ಆದವು. ಆ, ಅವನು ಪಾತಾಳದೊಳಗೆ ಯಾತನೆ ಪಡುತ್ತಾ ಅವನು ಇರುವಲ್ಲಿ ಪಾತಾಳಕ್ಕೆ ಹೋದ. ಈಗ ಐಶ್ವರ್ಯವಂತನ ಎಲ್ವೋದ? ಪಾತಾಳಕ್ಕೆ ಹೋದ. ಭಿಕ್ಷುಗಾರನ ಎಲ್ವೋದ? ನೀನು ಪರಲೋಕಕ್ಕೆ ಹೋಗ್ಬೇಕಾದ್ರೆ ಏನಾಗಬೇಕು? ಅಷ್ಟೇ, ಮುಗಿದೋಯ್ತು. ಇದನ್ನು ಹೇಳಿ ಎಲ್ಲ ಕ್ರೈಸ್ತರನ್ನು ಬೆಗರ್ ಕ್ರಿಶ್ಚಿಯನ್ ಆಗಿ ಮಾಡಿಬಿಟ್ರು. ಇವತ್ತು ಕ್ರಿಶ್ಚಿಯಾನಿಟಿನೇ ಎಲ್ಲರ ಉದ್ದೇಶ ನೋಡಿ. ಸ್ವಲ್ಪ ಐಶ್ವರ್ಯವಂತರು ಯಾರಾದರೂ ಸ್ವಲ್ಪ ದುಡ್ಡಿರೋರು ಬಂದುಬಿಟ್ರೆ ಅವ್ರನ್ನ ಒಂಥರ ನೋಡೋರು. ಅಂದರೆ ದುಡ್ಡಿರೋರೆಲ್ಲ ಕೆಟ್ಟವರು, ಬಡವರಾಗಿರೋರೆಲ್ಲ ಒಳ್ಳೆಯವರು. ಇವಾಗ ನೋಡಿ, ರೋಡಲ್ಲೇ ಇಟ್ಕೊಳ್ಳಿ, ಒಂದು ಟೂ ವೀಲರಲ್ಲೋ ಅಥವಾ ನಡ್ಕೊಂಡು ಹೋಗೋನೋ ಅವ್ನು ಎಲ್ಲೋ ನೋಡ್ಕೊಂಡು ಹೋಗಿರ್ತಾನೆ. ಈ ಕಾರಲ್ಲಿ ಬಂದಿರೋನು ಟಚ್ ಮಾಡಿಬಿಡ್ತಾನೆ. ಅವನು ತಪ್ಪು ಮಾಡ್ದ, ಇವನು ತಪ್ಪು ಮಾಡ್ದನ ಅದೆಲ್ಲ ಲೆಕ್ಕಕ್ಕಿಲ್ಲ. ಫಸ್ಟು ಕಾರ್ ನೋಡಿತಾರೆ. ಕಾರ್ ನೋಡಿಯೋದು, ಕಾರ್ ಓಡಿಸೋರು ನೋಡಿಯೋದು. ಯಾಕೆ ಗೊತ್ತಾ? ಅವನು ತಪ್ಪು ಮಾಡ್ದನೋ ಇಲ್ವೋ, ನಿನ್ನ ಹತ್ರ ಕಾರ್ ಐತಲ್ಲ, ನೀನೇ ಒದೆ ತಿನ್ನಬೇಕು. ಕಾರಲ್ಲಿ ಬಂದವನು ತಪ್ಪು ಮಾಡಿಲ್ಲ ಅಂದ್ರೂ ಲೋಕ ಏನು ಮಾಡುತ್ತೆ ಗೊತ್ತಾ? ಇವಂದೇ ತಪ್ಪಿರಬೇಕು. ನಡ್ಕೊಂಡು ಹೋಗೋನಿಗೆ ಸ್ಪೆಷಲ್ ಟ್ರೀಟ್ಮೆಂಟು, ಕಾರಲ್ಲಿ ಬಂದವನು ಒದೆ ಬೀಳ್ತಿದ್ದೆ. ಸೊ ಐಶ್ವರ್ಯವಂತರು, ಕಾರ್ ಇರೋರು ಅಂದ್ರೇ ಎಲ್ಲರಿಗೂ ಏನು ಲೆಕ್ಕ ಗೊತ್ತಾ? ಇವರೆಲ್ಲ ಸರಿ ಇಲ್ಲ. ಬಡವರಾಗಿದೆಯಾ? ಭಾಳ ತುಂಬ ಒಳ್ಳೆ ಮನುಷ್ಯ ಪಾಸ್ಟರ್, ಏನೂ ಇಲ್ಲ ಅನ್ನೋ ಹತ್ರ ಭಾಳ ಒಳ್ಳೆ ಮನುಷ್ಯ. ಒಂದು ಟೀ ಕುಡಿಯೋಕ್ಕೂ ಕಾಸಿಲ್ಲ, ಭಾಳ ಒಳ್ಳೆ ಮನುಷ್ಯ. ಅದೇ 10 ಜನಕ್ಕೆ ಕೊಡ್ಸೋನು. ಅವನು ಅಹಂಕಾರ ಪಾಸ್ಟರ್, 10 ಜನಕ್ಕೆ ಕೊಡಿಸ್ತಾವ್ ನೋಡಿ ಅವನು. ಈ ರೀತಿ ನಮಗೆಲ್ಲನೂ ತಪ್ಪಾಗಿ ಬೋಧಿಸಿದ್ರಿಂದ ನಮ್ಮ ಕಣ್ಣಿಗೆಲ್ಲನೂ ತಪ್ಪಾಗಿ ಕಾಣಿಸುತ್ತೆ. ಐಶ್ವರ್ಯನೋ ಆಶೀರ್ವಾದನೋ ದೇವರಿಂದ ಬರೋದು ಅಂತ ಮಾತ್ರ ಚೆನ್ನಾಗಿ ತಿಳ್ಕೊಳ್ಳಿ. ಇವತ್ತಿರೋದಕ್ಕಿಂತ ನೀನು 1000ದಷ್ಟು ಚೆನ್ನಾಗಿರ್ತೀಯ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಸರಿ, ಈ ವಾಕ್ಯನ ಹೇಳ್ಕೊಟ್ರು ಸರಿ. ನಮಗೆ ಯಾವ ರೀತಿ ಹೇಳ್ಬಿಟ್ರು ಗೊತ್ತಾ? ಪ್ಯೂರಿಟಿ ಹೇಳಿ. ಇವಾಗ ಗೋಲ್ಡ್ ಚೆಕ್ ಮಾಡ್ತಾರೆ ನೋಡಿ, ಪ್ಯೂರಿಟಿ ಚೆಕ್ ಅಂತಾರೆ. ಅದು ಎಷ್ಟು ಪ್ಯೂರಿಟಿಗಿದೆ. ಇವತ್ತು ಕ್ರೈಸ್ತರಲ್ಲಿ ಪ್ಯೂರಿಟಿ 100% ಪ್ಯೂರಿಟಿ ಅಂದರೆ ಪಾವರ್ಟಿ. ಪಾವರ್ಟಿಯಲ್ಲಿದೆಯಾ ಪ್ಯೂರಿಟಿ 100%. ಪ್ರಾಸ್ಪರಿಟಿ ಅಂದರೆ ಇದು ಮಿಕ್ಸ್ ಆಗಿದೆ. ಎಲ್ಲ ತಪ್ಪು, ಎಲ್ಲ ಚೇಂಜ್ ಮಾಡೋಣ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಈ ಪ್ರಸಂಗ ಕೇಳ್ತಾ ಇರೋದಕ್ಕೆ ದೇವ್ರು ನಿನ್ನನ್ನು ಆಶೀರ್ವದಿಸಬೇಕು. ಇದನ್ನು ಮಾತಾಡ್ತಾ ಇರೋದೇ ನನಗೇನು ದೇವರು ಇನ್ನೂ ಹೆಚ್ಚಾಗಿ ಆಶೀರ್ವದಿಸಬೇಕು. ಇಲ್ಲಿ ಈ ಬೆಗ್ಗರ್ನ ಹೈಲೈಟ್ ಮಾಡಿದ್ರೆ ಹೊರತು ಬೆಗ್ಗರ್ ಯಾರು ಎದೆ ಮೇಲೆ ಮಲಗಿದ್ದ ಅನ್ನೋದು ಹೈಲೈಟ್ ಮಾಡಿಲ್ಲ ಕ್ರಿಶ್ಚಿಯಾನಿಟಿ. ಭಿಕ್ಷೆಗಾರನ ಯಾರು ಎದೆಯಲ್ಲಿ ಮಲಗಿದ್ದ? ಅಬ್ರಹಾಮನ್ ಯಾರು? ಭೂಮಿನೇ ತಡಿಲಿಲ್ವಂತ, ಅಷ್ಟು ಐಶ್ವರ್ಯ ಆಶೀರ್ವಾದ ಅಬ್ರಹಾಮನಿತ್ತು. ಅವನು ಹೆಂಗೆ ಹೋದ ಪರಲೋಕಕ್ಕೆ? ಮತ್ತೆ ಅವನು ಆವಾಗಲೇ ಹೋಗ್ಬಿಟ್ಟಿದ್ದ ಫಸ್ಟ್. ಆದರೆ ಇವಾಗ ಹೋಗೋ ಕಷ್ಟ, ಹೆಂಗೋ ಗೊತ್ತಿಲ್ಲ. ಅಬ್ರಹಾಮ್ ಮಾತ್ರ ಒಬ್ಬ ತಪ್ಪಿಸ್ಕೊಂಡು ಹೋಗೋನೆ. ಅಪ್ಪ ನೀನು ಎಲ್ಲಿಂದ ತಗೊಂಬಂದೆ ಟೀಚಿಂಗ್ ಗೊತ್ತಿಲ್ಲ. ಭಿಕ್ಷಿಗಾರನೇ ಯಾರ ಎದೆಯಲ್ಲಿ ಇದ್ದಂತೆ? ಅಬ್ರಾಹ್ಮನು ಐಶ್ವರ್ಯವಂತನಂತ ಸತ್ಯವೇದ ಹೇಳುತ್ತೆ. ಸರಿ, ಅಬ್ರಾಹ್ಮನ್ ದೇವ್ರನ್ನ ಯಾವ ರೀತಿ ನೋಡ್ದ? ಐಶ್ವರ್ಯ ಹೆಂಗೆ ಬಂತು ಅನ್ನೋದನ್ನು ಸ್ವಲ್ಪ ನೋಡೋಣವಾ? ಬನ್ನಿ. ಆದಿಕಾಂಡ ಬರೆದ ಪುಸ್ತಕ 36ನೇ ಅಧ್ಯಾಯ 7ನೇ ವಾಕ್ಯ. ಇವತ್ತಿಷ್ಟು ವಾಕ್ಯ ಕೊಡ್ತಾ ಇದ್ದೀನಿ ನೋಡಿ. ಅವರ ಸಂಪತ್ತು ಹೆಚ್ಚಿದ್ದರಿಂದ ಅವರಿಬ್ಬರು ಒಂದೇ ಸ್ಥಳದಲ್ಲಿರುವುದಕ್ಕೆ ಅನುಕೂಲವಿರಲಿಲ್ಲ. ಅವರ ಪಶುಗಳು ಬಹಳವಾಗಿದ್ದರಿಂದ ಅವರು ಪ್ರವಾಸವಾಗಿದ್ದ ದೇಶವು ಅವರಿಗೆ ಸಾಲದೆ ಹೋಯಿತು. ದೇಶನೇ ಸಾಲಿಲ್ವಂತೆ, ಅಷ್ಟು ಆಶೀರ್ವಾದ ಇತ್ತು ಅಬ್ರಾಹ್ಮನ್ಗೆ. ನೋಡಿ, ದೇವ್ರು ಯಾರಿಗೂ ಬಲವಂತ ಮಾಡಿ ಕೊಡೋದಿಲ್ಲ. ನಿನಗೆ ಸಾಕು ಅಂದರೆ ಸಾಕು, ಬೇಕು ಅಂದರೆ ಬೇಕು. ನೋಡಿ, ಒಬ್ಬೊಬ್ಬರಿಗೆ ಡೈಜೆಷನ್ ಸಿಸ್ಟಮ್ ಹೆಂಗಿದೆಯೋ, ಜೀರ್ಣ ಮಾಡ್ಕೊಳ್ಳೋ ಶಕ್ತಿ. ಕೆಲವ್ರು ನೋಡಿ ಇಷ್ಟು ತಿಂದರೆ ಹೊಟ್ಟೆ ತುಂಬುತ್ತೆ, ಕೆಲವ್ರಿಗೆ ಇಷ್ಟು ತಿಂದರೂ ಹೊಟ್ಟೆ ತುಂಬಲ್ಲ. ಏನು ಮಾಡೋಕ್ಕಾಗುತ್ತೆ? ನೀನು ಒಂದು 2 ಹಪ್ಪಳ ತಿಂದರೆ ಹೊಟ್ಟೆ ತುಂಬೋಯ್ತು, ನಾನೇನು ಮಾಡಲಿ?
ಒಂದೇ ಒಂದು ರೊಟ್ಟಿ ಸಾಕು ಸಾಕು ಅಂದರೆ ಇಷ್ಟೇ ಸಂಬಳ ಮಾತ್ರ ಸಾಕು. ಇವನಿಗೆ ಎಷ್ಟು ಊಟ ಹಾಕಿದ್ರು ಚೆನ್ನಾಗಿ ತಿನ್ನೋರನ್ನ ನಾಗಾರ್ಜುನ ಕರ್ಕೊಂಡು ಹೋಗ್ಬೇಕು. ಹಾಕಿ 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 ಎಷ್ಟು ಸತಿ ಬೇಕಾದ್ರೆ ಹಾಕು, ತುಪ್ಪ ಹಾಕ್ತಾ ಇರ್ತಾರೆ, ತಿಂತಾನೆ. ಅಲ್ಲೊಂದು ರೌಂಡ್ ಬರೋಷ್ಟೇ ಖಾಲಿ ಆಗಿರ್ತದೆ. ಪಕ್ಕದಲ್ಲಿರೋರು ನೋಡ್ತಾರೆ, ಇಷ್ಟು ಬಕೆಟಲ್ಲಿ ಇದ್ದಿದ್ದೆಲ್ಲ ಹೊಟ್ಟೆಗೆ ಹೋಯ್ತು, ಎಲ್ಲಿ ಹೋಯ್ತು ಅಂತಲೇ ಗೊತ್ತಿಲ್ವಲ್ಲ. ಕೆಲವ್ರ ಕೆಪಾಸಿಟಿ ಅದು. ಅದೇ ರೀತಿಯೇ ಪ್ರಾಸ್ಪರಿಟಿ. ನಿನಗೆ ಸಾಕು ಅಂದರೆ ಸಾಕು, ನಿನಗೆ ಇನ್ನೂ ಬೇಕು ಅಂದರೆ ಬೇಕು. ದೇವ್ರು ಯಾರನ್ನೂ ಬಲವಂತ ಮಾಡಲ್ಲ. ನಾನು ಹೇಳ್ತೀನಿ ಇನ್ನೂ ನಿಮಗೆ ಬರಲಿ ಅಂತೀನಿ. ಯಾಕೋತಾ ನೀವು ಚೆನ್ನಾಗಿದ್ದರೆ ಸೇವೆ ಚೆನ್ನಾಗಿರುತ್ತೆ, ದೇವ್ರ ರಾಜ್ಯ ಚೆನ್ನಾಗಿರುತ್ತೆ, ಆಶೀರ್ವಾದವಾಗಿರ್ತೀರ. ಆಮೇನ್. ರೈಟ್. ನೋಡಿ, ಆದಿಕಾಂಡ ಬರೆದ ಪುಸ್ತಕ 13ನೇ ಅಧ್ಯಾಯ 2ನೇ ವಾಕ್ಯ. ದ ಬುಕ್ ಆಫ್ ಜೆನಿಸಿಸ್ ಚಾಪ್ಟರ್ 13 ವರ್ಸ್ 2. ಅಬ್ರಹಾಮನು ಬಹು ಐಶ್ವರ್ಯವಂತನಾಗಿದ್ದನು, ಅವನಿಗೆ ಪಶುಗಳು ಬೆಳ್ಳಿ ಬಂಗಾರವೂ ಇದ್ದವು. ನೋಡಿ, ಕೆಲವರು ಕ್ರೈಸ್ತರು ಪಾಸ್ಟರ್, ಅಬ್ರಹಾಮನ ಐಶ್ವರ್ಯ ಅಂದರೆ ಅದು ಸ್ಪಿರಿಟಲ್ಲಿ, ಆತ್ಮದಲ್ಲಿ ಪಶುಗಳಿತ್ತ, ಬೆಳ್ಳಿ ಬಂಗಾರ. ನಾವು Abraham was very rich in livestock and in silver and in gold. ಬೇಕಾಗಿತ್ತಾ ಇದು? ಇಷ್ಟು ಬೇಕಾಗಿತ್ತಾ? ನಿಮಗೆ ಬೇಡ ರೀ, ದೇವ್ರು ನೋಡಿ ತಗೋಪ್ಪ ಅಂತ ದೇವ್ರು ಕೊಟ್ಟರು. ಗಾಡ್ ಈಸ್ ಅನ್ಲಿಮಿಟೆಡ್. ಆಮೇಲೆ ನೋಡಿ, ಇವತ್ತು ನಾನು ಹೇಳಿರೋ ವಾಕ್ಯನೆಲ್ಲ ನೀವು ಹಿಂದಿನ ಮೆಸೇಜ್ಗಳಲ್ಲಿ ನೀವು ಕೇಳಿರ್ಬೋದು. ನಾನು ಮತ್ತೆ ಇನ್ನೊಂದು ಸತಿ ಯಾಕೆ ರಿಪೀಟ್ ಮಾಡಿದೆ ಅಂದರೆ, ನೀವು ಇನ್ನೊಂದು ಸತಿ ರಿವಿಷನ್ ಥರ ಆಗಲಿ ಅಂತ. ಮರ್ತುಬಿಡ್ಬಾರ್ದು ನೋಡಿ. ಅದಕ್ಕೆ ನೀವು ಯೋಚನೆ ಮಾಡಿ, ಪಾಸ್ಟರ್ ಈ ವಾಕ್ಯನೆಲ್ಲ ನೀವು ಹಳೆ ಮೆಸೇಜಲ್ಲಿ ಕೊಟ್ಟಿದ್ದೀರಲ್ಲ. ಕೊಟ್ಟಿದ್ದೀನಿ, ಇನ್ನೊಂದು ಸತಿ ಯಾಕೆ ತಿರ್ಗಾ ಕೊಡ್ತಾಯಿದ್ದೀನಿ ಗೊತ್ತಾ? ನಿಮ್ಮ ಮೈಂಡ್ ಸೆಟ್ಟಲ್ಲಿ ಇನ್ನೊಂದು ಸತಿ ಆಗ್ತಾಯಿದ್ದೀನಿ. ತಿರ್ಗಾ ಇನ್ನೊಂದು ಸತಿ ರಿವಿಷನ್, ತಿರ್ಗಾ ತುಂಬಲಿ. ನಮ್ಮ ದೇವ್ರು ದೊಡ್ಡವರು. ಪ್ರೈಸ್ ದಿ ಲಾರ್ಡ್. ರೈಟ್. ಈಗ ಅಬ್ರಹಾಮನು ದೇವ್ರನ್ನ ಯಾವ ರೀತಿ ನೋಡ್ತಾನೆ? ಬನ್ನಿ, ಆದಿಕಾಂಡ ಬರೆದ ಪುಸ್ತಕ 14ನೇ ಅಧ್ಯಾಯ 21, 22, 23. ದ ಬುಕ್ ಆಫ್ ಜೆನಿಸಿಸ್ ಚಾಪ್ಟರ್ 14 ಫ್ರಮ್ ವರ್ಸ್ 21 to 23. ಸೋದೋಮಿನ ಅರಸನು ಅಬ್ರಹಾಮನಿಗೆ, ನೀನು ಬಿಡಿಸಿದ ಜನರನ್ನು ನನಗೆ ಒಪ್ಪಿಸು, ಆಸ್ತಿಯನ್ನು ನೀನೇ ತಕೋ ಎಂದು ಹೇಳಲು, ಅಪ್ಪ ನೀನು ಆಸ್ತಿನೆಲ್ಲ ತಗೋ. ಇವನೇನು ಹೇಳ್ತಾನೆ ಗೊತ್ತಾ? ನಿನ್ನ ಕಡೆಯಿಂದ ಒಂದು ದಾರನೂ ಬೇಡ ನನಗೆ. ಏನು ಹೇಳ್ತಾನೆ ನೋಡಿ ನೆಕ್ಸ್ಟ್. ಅಬ್ರಹಾಮನು ನನ್ನ ಸೊತ್ತಿನಿಂದಲೇ ಐಶ್ವರ್ಯವಂತನಾದನೆಂದು ಹೇಳಿಕೊಳ್ಳುವುದಕ್ಕೆ ನಿನಗೆ ಆಸ್ಪದವಾಗಬಾರದು. ನನ್ನನ್ನು ಐಶ್ವರ್ಯವಂತನಾಗಿ ಮಾಡಿದೆ ಅಂತ ನಿನಗೆ ಆಸ್ಪದ ಇರಬಾರ್ದು. ನನಗೇನು ಬೇಡ. ಅಂದರೆ ಇವನು ದೇವ್ರನ್ನ ಹೆಂಗೆ ನೋಡ್ದ? Abraham saw God as a rich God. Abraham saw God as a rich God. ದೇವ್ರನ್ನ ಅಬ್ರಹಾಮನು ಐಶ್ವರ್ಯವಂತ ದೇವ್ರ ಥರ ಐಶ್ವರ್ಯವಂತನಾದ ದೇವರಾಗಿ ನೋಡಿದ್ದಾನೆ. ನೋಡಿ, ಇವನೇನು ಹೇಳ್ತಾನೆ? ಐ ಆಮ್ ದ ಒನ್ ಹೂ ಮೇಡ್ ಅಬ್ರಹಾಮ್ ರಿಚ್ ಅಂತ ಇವನು ಹೇಳ್ಬಿಡ್ಬಾರ್ದು. ನನ್ನ ದೇವರೇ ನನ್ನನ್ನು ಐಶ್ವರ್ಯವಂತನಾಗಿ ಮಾಡಬೇಕು. ಅಂದರೆ ಇವನು ದೇವ್ರನ್ನ ನೋಡಿದ್ದು ಯಾವ ರೀತಿ ಅಂದರೆ ಐಶ್ವರ್ಯವಂತನಾದಂಥ ದೇವರು. ಇವತ್ತು ನೀವು ನಿಮ್ಮ ದೇವ್ರನ್ನ ಯಾವ ರೀತಿ ನೋಡ್ತೀರಾ? ಹೌ ಯು ಸಿ ಯುವರ್ ಗಾಡ್, ಅದೇ ಇಂಪಾರ್ಟೆಂಟ್. ಇವತ್ತು ನಮ್ಮ ದೇವ್ರನ್ನ ಒಡೆಯೋ ದೇವರಾಗಿ, ಶಿಕ್ಷಿಸುವ ದೇವರಾಗಿ, ಕಾಯಿಲೆ ಕೊಡೋ ದೇವರಾಗಿ ನೀವು ಹಂಗೆ ನೋಡ್ತಾ ಇದ್ರೆ ಜೀವನದಲ್ಲಿ ಅದೇ ಇರೋದು. ನಮ್ಮ ದೇವರು ಐಶ್ವರ್ಯವಂತರು, ಪರಾಕ್ರಮಶಾಲಿ, ದೊಡ್ಡ ದೇವರು, ತಂದೆ ಆಕಾಶ ಭೂಮಿಯನ್ನು ಉಂಟು ಮಾಡಿದಂಥ ದೇವರು. ಈ ರೀತಿ ನೋಡಿದ್ರೆ ನಿಮ್ಮ ಲೈಫ್ ಹಂಗಿರುತ್ತೆ. ನಿನ್ನದರಲ್ಲಿ ಯಾವುದನ್ನು ತೆಗೆದುಕೊಳ್ಳುವುದಿಲ್ಲವೆಂದು ಭೂಮ್ಯಾಕಾಶಗಳನ್ನು ನಿರ್ಮಾಣ ಮಾಡಿದ ಪರಾತ್ಮರಾದ ದೇವರಾಗಿರುವ ಯೆಹೋವನ ಕಡೆಗೆ ಕೈ ಎತ್ತಿ ಪ್ರಮಾಣ ಮಾಡುತ್ತೇನೆ. ಎಲ್ಲಿ ಕೈ ಎತ್ತಿದ್ದೀನಿ? ಚೆನ್ನಾಗಿಲ್ಲ. ಎಲ್ಲಿ ಕೈ ಎತ್ತಿದ್ದೀನಿ? ಕ್ರಿಯೇಟರ್ ಆಫ್ ಹೆವೆನ್ ಆ್ಯಂಡ್ ಅರ್ತ್. ಅವ್ರ ಹತ್ರ ನಾನು ಕೈ ಎತ್ತಿದ್ದೀನಿ. ನೀನು ಕೊಟ್ಟರೆ ಆಸ್ತಿ ಇಷ್ಟು, ನಮ್ಮಪ್ಪ ಕೊಟ್ಟರೆ ಭೂಮಿ ತಡೆಯೋಕ್ಕಾಗ್ದಷ್ಟು ಕೊಡ್ತಾರಪ್ಪ ಅಂತ ಅವನು ಆಕಾಶ ಭೂಮಿನ ಸೃಷ್ಟಿ ಮಾಡಿದ ಕಡೆಗೆ ನಾನು ಕೈ ಎತ್ತಿದ್ದೀನಿ, ನಿನ್ನ ಕಡೆ ಬರಲ್ಲ ಅಂದ್ಬಿಟ್ಟ. ಅವನು ದೇವರನ್ನು ನೋಡಿದ್ದು ಐಶ್ವರ್ಯವಂತನಾದ ದೇವರಾಗಿ. ಪ್ರೈಸ್ ದಿ ಲಾರ್ಡ್. ದ ಮೋಸ್ಟ್ ಹೈ ಗಾಡ್, ಮೇಕರ್ ಆಫ್ ಹೆವೆನ್ ಆ್ಯಂಡ್ ಅರ್ತ್. ನೋಡಿ, ಅವನು ಗೊತ್ತು ನನ್ನ ದೇವರು ಆಕಾಶ ಭೂಮಿನ ಸೃಷ್ಟಿ ಮಾಡಿದಂಥ ದೇವರು. ನಿಮ್ಮ ದೇವರು ಕಾಯಿಲೆಗಳನ್ನು ಕೊಡುವಂಥ ದೇವರು, ಒಡೆಯುವಂಥ ದೇವರು, ಬಡಿಯುವಂಥ ದೇವರು. ಅಬ್ರಾಹ್ಮ ನೋಡಿದಂಥ ದೇವ್ರು ಏನು ಗೊತ್ತಾ? ಆಕಾಶ ಭೂಮಿಯನ್ನು ನಿರ್ಮಿಸಿದಂಥ ದೇವ್ರ ಕಡೆಗೆ ನಾನು ಕೈ ಎತ್ತಿದ್ದೀನಿ. ನನ್ನ ದೇವ್ರು ನನ್ನನ್ನು ಐಶ್ವರ್ಯವಂತನಾಗಿ ಮಾಡ್ತಾರಪ್ಪ ಅಂತ ರಾಜನಿಗೆ ಸವಾಲಿಡ್ತಾನೆ. ನೋಡಿ, ಒಂದು ಅರಸನ ಹತ್ರ ಸವಾಲಿಟ್ಟು ಹೇಳ್ತಾನೆ, ನನ್ನ ದೇವ್ರು ನನ್ನನ್ನು ಐಶ್ವರ್ಯವಂತನಾಗಿ ಮಾಡ್ತಾರೆ. ದಟ್ ಈಸ್ ಮೈ ಗಾಡ್.
Abraham saw God as a rich God. In New Covenant, I and you should see God as a rich dad. ಅಬ್ರಾಹ್ಮನಿಗೆ ಗಾಡು, ನನಗೂ ನಿನಗೂ ಡ್ಯಾಡು, ಕೆಲವ್ರಿಗೆ ಬ್ಯಾಡು. ಕೆಲವ್ರಿಗೆ ಇದನ್ನ ಹೇಳಿದ್ರೆ ಪಾಸ್ಟರ್ ಇಸ್ ಬ್ಯಾಡ್, ಇನ್ನು ಕೆಲವ್ರಿಗೆ ಮ್ಯಾಡು, ಹುಚ್ಚ ಹಿಡಿದು ಬಿಡ್ತಿದೆ, ತಲೆನೇ ಕೆಟ್ಟೋಗ್ತಿದ್ದೆ, ಏನಪ್ಪ ಇದು ಅಂತ. ಅಬ್ರಾಹ್ಮನಿಗೆ ದೇವರು ರಿಚ್ ಗಾಡ್ ಆಗಿ ನೋಡ್ದ, ನನಗೂ ನಿನಗೂ ದೇವರು ರಿಚ್ ಡ್ಯಾಡಪ್ಪ. ಗಾಡೇ ಇಷ್ಟು ಆಶೀರ್ವದಿಸ್ಬೇಕಾದ್ರೆ ಡ್ಯಾಡ್ ಎಷ್ಟು ಆಶೀರ್ವದಿಸ್ಬೇಕು. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನೋಡಿ, ಅಬ್ರಾಹ್ಮನ್ ದೇವ್ರನ್ನ ಯಾವ ರೀತಿ ನೋಡಿದ್ದಾನೆ ನೋಡಿ. ಇವತ್ತು ನಾನು ನೀವು ನೋಡೋವಿದ್ದು ಬೇರೆ, ನಮ್ಗೆ ಹೇಳ್ಕೊಟ್ಟಿದ್ದ ಆ ಥರ. ನೀನು ಎಲ್ಲೇ ಇರೋ ದೇವ್ರು ನಿನ್ನನ್ನು ಆಶೀರ್ವದಿಸ್ತಾರಪ್ಪ. ನೋಡಿ, ಈಸಾಕನ್ನ ಎಂಥ ಪರಿಸ್ಥಿತಿಯಲ್ಲಿ ಆಶೀರ್ವದಿಸಿದ್ರು? ಏನಿಲ್ಲ, ಬರಗಾಲದಲ್ಲಿ ಆಶ್ವಾಸಿದ್ರು. ಇನ್ನು ಕೆಲವರು ಹೇಳ್ತಾರೆ ನೋಡಿ, ಪಾಸ್ಟರ್ ದುಡ್ಡು ಇವಾಗೆಲ್ಲ ತುಂಬ ಕಷ್ಟ, ದುಡ್ಡು ಬೇಕು ಅಂದರೆ ಹೊರದೇಶಕ್ಕೆ ಹೋದರೆ ಚೆನ್ನಾಗಿ ಆಗ್ಬಿಡ್ತೀವಿ. ತಪ್ಪಿಲ್ಲ. ಇನ್ನು ಕೆಲವರು ಹೇಳ್ತಾರೆ ನೋಡಿ, ಅಮೇರಿಕಾಗೆ ಹೋದರೆ ಚೆನ್ನಾಗಿ ಆಗ್ಬಿಡ್ತೀವಿ. ನಿಮಗೊಂದು ವಿಷಯ ಗೊತ್ತಾ? ಅಮೇರಿಕದಲ್ಲೂ ಭಿಕ್ಷುಕರು ಇದ್ದಾರೆ ಗೊತ್ತಾ ನಿಮಗೆ? ಬಟ್ ಇಂಗ್ಲೀಷ್ ಬೆಗರ್ಸ್, ಏನೋ ಇವನ್ ಇನ್ ಅಮೇರಿಕಾ ದೇರ್ ಆರ್ ಬೆಗರ್ಸ್. ಅಮೇರಿಕದಲ್ಲೇ ಬೆಗರಾ? ಇಂಡಿಯಾಲಿರೋರು ಅಮೇರಿಕಾಗೆ ಹೋದರೆ ಚೆನ್ನಾಗಾಗ್ತೀನಿ ಅಂತ ಹೇಳ್ತವನೆ, ಅಮೇರಿಕದಲ್ಲಿ ಹುಟ್ಟು ಬೆಳೆದವನೇ ಭಿಕ್ಷಿಕಲ್ಲಿ ಹೋಗ್ಬೇಕು ಅಂತವನೆ. ಹಲೋ ಸರ್, ಇಂಗ್ಲೀಷ್ ಬೆಗರ್. ನಾನೇನು ಹೇಳ್ತೀನಿ ಗೊತ್ತಾ? ಅಮೇರಿಕಾ, ಸಿಂಗಪೂರ್, ಮಲೇಷ್ಯಾ ನಿನ್ನನ್ನು ಆಶ್ವಾಸೋದಿಲ್ಲ. ಆಕಾಶ ಭೂಮಿಯನ್ನು ಸೃಷ್ಟಿ ಮಾಡಿದಂಥ ದೇವ್ರು ನಿನ್ನನ್ನು ಆಶ್ವಾಸ. ನೀನು ಯಾವ ಊರಲ್ಲೇ ಇರು, ನೀವು ಹೋಗಬೇಡಿ ಅಂತ ಹೇಳಿಲ್ಲ, ಹೋಗಿ, ತೊಂದರೆ ಇಲ್ಲ. ಆದರೆ ನೀನು ಯಾವ ದೇಶದಲ್ಲಿರೋ, ಯಾವ ಊರಲ್ಲಿರೋ, ಯಾವ ವಿಲೇಜಲ್ಲಿರೋ, ಯಾವ ಗ್ರಾಮದಲ್ಲಿರೋ, ಯಾವ ಹಳ್ಳಿಯಲ್ಲಿರೋ, ಅಲ್ಲೇ ನಿನ್ನನ್ನು ಆಶ್ವಾಸೋದಕ್ಕೆ ದೇವರಿಂದ ಸಾಧ್ಯ. ಸಿಟಿಗೆ ಹೋದರೆ ದೇವ್ರು ಆಶ್ವಸ್ತಾರೆ, ಹೊರದೇಶಕ್ಕೆ ಹೋದರೆ ಆಶೀರ್ವದಿಸ್ತಾರೆ. ಅಪ್ಪ, ನೀನು ಇರೋ ದೇಶದಲ್ಲೇ ನಿನ್ನನ್ನು ಆಶ್ವಸೋದಕ್ಕೆ ದೇವರಿಂದ ಸಾಧ್ಯ. ಆಮೆನ್. ಇವತ್ತು ನನ್ನನ್ನು ನೋಡ್ತಾ ಇರೋರು ಒಂದು ವೇಳೆ ಹಳ್ಳಿಯಿಂದ ನೋಡ್ತಾ ಇರ್ಬೋದು, ಇನ್ನೂ ಇಂಪ್ರೂವ್ ಆಗದೇ ಇರುವಂಥ ದೇಶದಲ್ಲಿ ಇರ್ಬೋದು, ಒಂದು ಗ್ರಾಮ ಇರ್ಬೋದು, ಅಥವಾ ಒಂದು ಚಿಕ್ಕ ಒಂದು ಹಳ್ಳಿ ಇರ್ಬೋದು, ಎಲ್ಲೋ ವ್ಯವಸಾಯ ಮಾಡೋರು ನಾನು ನೋಡ್ಬೋದು, ಕೂಲಿ ಕೆಲಸ ಮಾಡೋರು ನಾನು ನೋಡ್ಬೋದು. ನಾನೇನು ಹೇಳ್ತೀನಿ ಗೊತ್ತಾ? ನೀನು ಏನು ಕೆಲಸ ಮಾಡೋದು ದೇವ್ರನ್ನ ನಂಬು, ಅಲ್ಲೇ ದೇವ್ರು ನಿನ್ನನ್ನು ದೊಡ್ಡ ವ್ಯಕ್ತಿಯಾಗಿ ಮಾಡ್ತಾರೆ. ಗಾಡ್ ಬ್ಲೆಸ್. ಓಕೆ, ಇದು ಬಿತ್ತುವಂಥ ಸಮಯ, ಇದು ದೇವರಿಗೆ ಕೊಡುವಂಥ ಸಮಯ. ಒಂದು ವೇಳೆ ಆನ್ಲೈನಲ್ಲಿ ನೋಡ್ತಾ ಇರೋರು ದೇವ್ರಿಗಾಗಿ ಕೊಡಬೇಕು. ಈಗಾಗಲೇ ಅನೇಕರು ನೋಡಿ ಡೈಲಿ ಸೋವಿಂಗ್ ಮಾಡ್ತಾರೆ. ನನ್ನ ಪ್ರಸಂಗ ಯಾವತ್ತೂ ಒಂದು ಸತಿ ಪ್ರಸಂಗ ಮಾಡಿದೆ, ಡೈಲಿ ಒಂದು ಚಿಕ್ಕ ಅಮೌಂಟ್ ಆದರೂ ನೀವು ಸೋವ್ ಮಾಡಿ ಅಂತ. ಇವತ್ತಿನವರೆಗೂ ಡೈಲಿ ಅದನ್ನು ಅನೇಕರು ಫಾಲೋ ಮಾಡ್ತಾಯಿದ್ದಾರೆ. ಕೆಲವರು ಅವ್ರ ದಶಮಾಂಶನ ನಮ್ಗೆ ಕಳಿಸ್ಕೊಡ್ತಾ ಇದ್ದಾರೆ. ಇನ್ನು ಕೆಲವರು ಯಾವಾಗೆಲ್ಲ ನಮ್ಮ ಪ್ರಸಂಗನ ಕೇಳ್ತಾರೋ ಆಗೆಲ್ಲ ಅವ್ರ ಆಫರಿಂಗನ್ನು ಕಳಿಸ್ತಾ ಇದ್ದಾರೆ. ಈಗಾಗಲೇ ಯಾರೆಲ್ಲ ಕೊಡ್ತಾ ಇದ್ದಾರೋ ಅವ್ರನ್ನ ದೇವ್ರು 1000ದಷ್ಟು ಆಶೀರ್ವದಿಸಲಿ ಯೇಸು ನಾಮದಲ್ಲಿ. ಆಮೇಲೆ ಒಂದು ವೇಳೆ ನೀವು ಸಹ ಈ ವಾಕ್ಯನ ಕೇಳಿ ಕೊಡಬೇಕು ಅನ್ನೋರು ಸ್ಕ್ರೀನಲ್ಲಿ ಹೇಗೆ ಕೊಡಬೇಕು ಅನ್ನೋದಿದೆ, ಸಂತೋಷವಾಗಿ ಕೊಡಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್.